ಶತೋ ಮಾ ಸದ್ಗಮಯ ತಮಶೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಸರಸ್ವತಿ ನಮೋಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಸಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವವಿಘ್ನೋಪಶಾಂತಯೇ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರಿ ಕಮಲದ್ವಂದ್ವಂ ತಾಪತ್ಯ ನಿವಾರಕಂ ಶಾಂತೈಕ್ಯ ಪದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ, ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಿಗೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ, ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾವನಾತ್ಮರೇ, ಮಾತೆಯರೇ, ತಮ್ಮೆಲ್ಲರ ಶರಣರ ಪಾದಗಳಿಗೂ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಈ ಒಂದು ನಿಜಗುಣ ಆರ್ಯರಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ಎಂಬ ಶ್ರೇಷ್ಠವಾದ ಗ್ರಂಥವನ್ನ ಈ ಒಂದು ಚಿಕ್ಕ ರಾಮಾರೂಢರಿಂದ ಸರಳವಾದ ಕನ್ನಡ ತಿಳಿಯುವ ಭಾಷೆಯಲ್ಲಿ ಅನೇಕ ದೃಷ್ಟಾಂತ ಮುಖಾಂತರ ತಿಳಿಸಿ ಹೇಳಿದ ಚಿಕ್ಕ ರಾಮಾರೂಢರ ಪಾದಗಳಿಗೂ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಇಲ್ಲಿ ನಿಜಗೊಂಡರು ಎಂಥ ಕೌಶಲ್ಯ ಅನ್ನುವಂಥದನ್ನ ನಮಗ ಈ ಒಂದು ಕೈವಲ್ಯ ಪದ್ಧತಿಯಿಂದ ನಮಗ್ ತಿಳಿದು ಬರ್ತದ. ಅವರು ಈ ಕಡೆ ಅಧ್ಯಾತ್ಮ ಕಡೆ ಬರಬೇಕಾದ್ರ, ಸತ್ಸಂಗದ ಕಡೆ ಮುಖ ಆಗಬೇಕಾದ್ರ ಎಲ್ಲರಿಗೆ ಆಗ್ತದನು ಅಂದ್ರ ಆಗುದಿಲ್ಲ. ಯಾರಿಗೆ ಪುಣ್ಯ ಅದ, ಪುಣ್ಯ ಉಳ್ಳವರು ಮಾತ್ರ ಈ ಸತ್ಸಂಗಕ್ಕೆ ಬರ್ತಾರ ಮತ್ತು ಬೆಳಗಿನ ಜಾವದೊಳಗ ಇಂಥ ಪರಮಾತ್ಮನನ್ನ ಚಿಂತನೆ ಮಾಡ್ತಾರ ಮತ್ತು ಈ ಜೀವನ ಬಗ್ಗೆ ಹೇಯವಾಗಿ ಕಾಣ್ತಾರ. ಈ ಜೀವನ ನಾವು ಎಷ್ಟು ಮೋಹ ಮಾಡಿವಿ, ನಮ್ಮನ್ನ ಅಷ್ಟು ಬಂಧನ ಮಾಡ್ಯದ, ಅಷ್ಟು ಗಟ್ಟಿ ಮಾಡ್ಯದ. ಯಾವಾಗ ಈ ಮೋಹವನ್ನ ಸಡಿಲ ಮಾಡ್ತೀವಿ, ಯಾವಾಗ ಮೋಹದ ಬಗ್ಗೆ ಸ್ವಲ್ಪ ತಾತ್ಸಾರ ಮಾಡ್ತೀವಿ, ಅವಾಗ ನಮಗೆ ಏನಾಗ್ತದಂದ್ರೆ ನೀತಿ ಉಳ್ಳವರಾಗೋಣ, ನಾವು ಕೂಡ ಒಂದು ಒಳ್ಳೆ ಬದುಕನ್ನು ಕಳೆಯೋಣ ಅನ್ನುವಂಥದ್ದನ್ನ ವಿಚಾರ ಯಾವಾಗ ಬರ್ತದಂದ್ರ ನೀತಿ ಉಳ್ಳವ್ರಿಗೆ ಬರ್ತದ ಅನ್ನುವಂಥದ್ದನ್ನ ಅವರು ಒಂದು ಅನೇಕ ಪದ್ಯಗಳ ಮುಖಾಂತರ ತಿಳಿಸಿ ಹೋಗ್ತಾ ಬಂದಾರ. ಇಲ್ಲಿ ನಮಗೇನ ಈ ಪದ್ಯದೊಳಗ ಕೈವಲ್ಯ ಪದ್ಧತಿ ಒಳಗ 7ನೇ ಪದ್ಯದೊಳಗೆ ಏನು ನಾವು ನಿನ್ನೆ ಚರ್ಚೆ ಮಾಡ್ಕೊಂಡು ಬಂದೇವಿ, 5 ನುಡಿಗಳೊಳದಂತ ಪದ್ಯ 3 ನುಡಿಗಳನ್ನ ನಾವು ಚರ್ಚೆ ಮಾಡ್ಕೊಂಡು ಬಂದೇವಿ. ಅಲ್ಲಿ ನಮಗೇನು ಬಂತು ಚರ್ಚೆದೊಳಗಂದ್ರ ಭಾಗ್ಯವಿಲ್ಲದಾಗದು ಅಂದ್ರೆ ಭಾಗ್ಯ ಇತ್ತಂದ್ರೆ ನಮ್ಗ ಎಲ್ಲ ಒದಗಿ ಬರ್ತದ. ಪುಣ್ಯನ ಇರ್ಲಿಕ್ಕೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು, ಏನು ಸಾಧನೆ ಮಾಡಿದ್ರು ವ್ಯರ್ಥ ಆಕ್ಕದ. ಅದಕ್ಕೆ ಯಾವುದೇ ಮಾಡಬೇಕಾದ್ರೂ ನಾವು ಪುಣ್ಯವನ್ನೇ ಅದಕ್ಕಿರ್ಬೇಕು ಅನ್ನುವಂಥದ್ದನ್ನ ನಿನ್ನೆ ಪದ್ಯದೊಳಗ ಹೇಳುವಂತ ಸಾರ. ಅದಕ್ಕ ನೋಡಿ ಬಲ್ಲವರು ಸುಖ ಭೋಗದಳೆಯಾಶೆ ಎಡಗೂಡಿ ಕೆಡದಿರೆ ಭಾಗ್ಯವಿಲ್ಲದಾಗದು, ಬಿಡದೆ ಮಾಡಿ ಅದರಿಂದ ಶಿವಧರ್ಮ ರತಿಯನೇ ಬೇರೆ ಬೇಡ ಬಹುಕೋಟೆಲೆಗಳು ಅನ್ನುವಂಥದ್ದನ್ನು ಒಂದು ಪಲ್ಲವಿ ಆಧಾರವಾಗಿ ಇಟ್ಟುಕೊಂಡು ಅನೇಕ ದೃಷ್ಟಾಂತಗಳನ್ನ
ಸಿದ್ಧಾಂತಗಳನ್ನ ನಮ್ಮ ನಿನ್ನೆ ತಿಳಿಸುತ್ತ ಬಂದಾರ. ಒಂದು ಬಲು ಪರಾಕ್ರಮ ಅಂದ್ರ ಒಂದು ವಿದ್ಯೆ ರಂಗದೊಳಗೆ ಗೆಲ್ಲಿಬೇಕಾದ್ರ ಅದು ಪುಣ್ಯವಿದ್ರೆ ಆಗ್ತದ. ಮತ್ತು ಜನರ ಒಲಿಮೆ ಬಂದು ಜನರ ಒಲಿಮೆ ಇದು ಎಲ್ಲವೂ ಬರಬೇಕಾದ್ರ ಹೆಂಗ್ ಇತ್ತಂದ್ರ ಪುಣ್ಯ ಇದ್ದವ್ರಿಗೆ ಆಗ್ತದ. ಪುಣ್ಯ ಭಾಗ್ಯವಿರ್ಲಿಕ್ಕಂದ್ರ ಆಗುದಿಲ್ಲ ಅನ್ನುವಂಥದ್ದನ್ನ ನಾವು ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡೋದ್ರಿಂದ ಆಗುದಿಲ್ಲ. ನಮ್ಮ ಹಣೆ ಬರ್ದಾಗ ಪುಣ್ಯದ ಏನಿರ್ತದ ಪುಣ್ಯವನ್ನೇ ನಮಗ್ ಉಣಿಸ್ತದ ಅನ್ನುವಂಥದ್ದನ್ನ ನಾವು ಅನೇಕ ನಿನ್ನೆ ದಿವಸ ಕೇಳ್ಕೋತ ಬಂದೇವಿ. ಇವತ್ತೊಂದ್ ವೇಳೆ ನಾವು ಪ್ರಯತ್ನ ಮಾಡಿ ಪಡ್ಕೋತೀವಿ ಅಂದ್ರೆ ಅದು ಸಾಧ್ಯ ಆಗುದಿಲ್ಲ ಅನ್ನುವಂಥದ್ದನ್ನ ನಿನ್ನೆ ಒಂದು ಕಥೆ ಮುಖಾಂತರ ಕೇಳ್ಕೊಂಡು ಬಂದೇವಿ. ಇವತ್ತ ಎಂತ ಇಂದ್ರ ಎಂಥ ಸೂರಿದ್ದ ಮತ್ತು ಅವನಿಂದ ಎಂತಿಂತ ಸಪೋರ್ಟ್ ಇದ್ರು ಎಲ್ಲರೂ ಇದ್ರೂ ಕೂಡ ಅವನು ಕೂಡ ಏನಾಯ್ತು ಅಂದ್ರ ಸೋಲ್ಬೇಕಾಯ್ತು ಅನ್ನುವಂಥದ್ದ ನಿನ್ನೆ ದೃಷ್ಟಾಂತ ಕೇಳ್ಕೊಂಡು ಬಂದೀವಿ. ಅದರಂತೆ ಇಲ್ಲೇ ಇನ್ನೊಂದು ಕಡೆ ಸರ್ವಜ್ಞನು ಕೂಡ ಅಂಗನೇ ಒಲಿಯುವುದು, ಬಂಗಾರ ಸಿಕ್ಕುವುದು, ಸಂಗ್ರಾಮದಲ್ಲಿ ಗೆದಿಯುವುದು, ಇವು ಮೂರು ಸಂಗೈನ ಒಲಿಮೆ ಕಾಣಯ್ಯ ಸರ್ವಜ್ಞ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೋತ ಬಂದಾರ. ಅಂದ್ರೆ ಸಂಗೈನ ಒಲಿ ಪರಮಾತ್ಮನ ಕರುಣೆ ಇದ್ರೆ ಮಾತ್ರ ಈ ಯಾವ ಅಂಗನೇ ಒಲಿಯುವುದು ಅಂದ್ರೆ ಇವತ್ತ ನಮಗೆ ಈಗಿನ ಕಾಲ ನೋಡ್ತೇವೆ, ಒಂದು ಕನ್ಯೆ ಸಿಗೋದು ಅದು ಸಿಗೋದು ನಮ್ಗೆ ಬಹಳ ಕಷ್ಟ ಆಗ್ಯದಂತ ನಾವು ಹೇಳ್ತಿರ್ತೇವೆ. ಯಾಕಪ್ಪ ಅಂದ್ರ ಅದು ಪುಣ್ಯನೇ ಇರಂಗಿಲ್ಲ. ಮತ್ತ ಬಂಗಾರ ಸಿಗುವುದು, ಒಬ್ಬೊಬ್ರು ನೋಡ್ತೇವೆ ಜಗತ್ತದೊಳಗ ಬಂಗಾರಕ್ಕಾಗಿ ನೆಲ ಎಟ್ಟು ಹಡ್ತಾರ, ಎಷ್ಟು ಮಂತ್ರ ಮಾಟ ಮಾಡ್ತಾರ, ಮಾಡಿ ಎಷ್ಟೋ ಆಸ್ತಿ ಮನಿಗಳನ್ನ ಕಳ್ಕೊಂಡು ಉದಾಹರಣೆಗಳು ಸಾಕಷ್ಟು ಸಿಗ್ತಾವ. ಅವು ಎಲ್ಲವೂ ಕೂಡ ಮತ್ತ ಸಂಗ್ರಾಮದಾಗ ಗೆದಿಬೇಕಂದ್ರ ಇವು ಮೂರು ಎಲ್ಲರಿಗೆ ಹಾಕದನಂದ್ರ ಸಂಗೈನ ಒಲಿಮೆ ಅಂದ್ರ ನಮಗ್ ಭಾಗ್ಯವಿದ್ರೆ ಇವು ಆಗ್ತಾವ. ಭಾಗ್ಯ ಇರ್ಲಿಕ್ಕಂದ್ರ ಆಗುದಿಲ್ಲ. ನಾವ್ ಏನು ಶ್ರಮ ಹಾಕಿದ್ರು ವ್ಯರ್ಥ ಹಾಕದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದಾರ. ಇದರಂತೆ ಇನ್ನ ಎರಡು ನುಡಿ ಒಳಗ ನೀನೆ ಪರಮಾತ್ಮನ ಒಲಿಮೆ ಇತ್ತಂದ್ರ ಎಂತಿಂತಲ್ಲಿ ಕೂಡ ನಾವು ಪಾರಕ್ಕಿವಿ ಎನ್ನುವಂಥದ್ದನ್ನ ಒಂದು ನುಡಿ ಒಳಗೆ ಹೇಳ್ಕೋತ ಬಂದಾರ. ಏನ್ ಹೇಳ್ಯಾರ, ಗಿರಿಯ ಶಿಖರದೋಳು ಅಂದ್ರೆ ಒಂದ್ ದೃಷ್ಟಾಂತ ಕೊಟ್ಟು ಹೇಳಿದ್ರಿ ನಿನ್ನೆ. ಗಿರಿಯ ಶಿಖರದೋಳು, ಕಾಂತಾರದೋಳು, ನಡುಗಡಲೋಳು, ಉರಿಯ ಮಧ್ಯದೋಳು, ರಣಭೂಮಿಯೋಳು, ಶತ್ರುಗಳ ನೆರವಿನೋಳು, ಚೋರ ವಿಷ ಭೂತಾದಿ ಭೀತಿಯೋಳು, ಪರದೇಶದ ಅಂಡೆಲೆಯೋಳು ಅಂದ್ರೆ ಪರದೇಶದಾಗ ಇದ್ರು ಕೂಡ ಅದು ಪರಮಾತ್ಮ ಒಲೆಮೆ ಇದ್ರು ಕೂಡ ನಾವು ಸಹಜವಾಗಿ ಎಲ್ಲಿದ್ರು ಪಾರಾಗಿ ಬರ್ತೇವಿ. ಪುಣ್ಯ ಇದ್ರೆ ಮಾತ್ರ ಸಾಧ್ಯ ಅದ ಅನ್ನುವಂಥದ್ದನ್ನ ಇವತ್ತ ಅನೇಕ ಕಥೆ ಹೇಳಿದ್ರು ನಿನ್ನೆ ದೃಷ್ಟಾಂತ. ಅಂದ್ರ ರಣಭೂಮಿ ಒಳಗ ಶತ್ರುಗಳ ನೆರವಿನೋಳು, ಚೋರ ವಿಷ ಭೂತಾದಿ ಭೀತಿಯೋಳು, ಪರದೇಶದ ಅಡಿಯೋಳು, ದೊರೆ ಮುಳಿದ ವೇಳೆಯೋಳು, ಬಲು ಕಂಟಕಗಳೋಳು, ಹರಣ ದನಿನೋಳು, ನಿದ್ರೆ ಆಲಸ್ಯ ಮರುವುತನಗಿರೆ, ಸಾಹಸವನ್ನುಳಿದ ಕಾಲದವಳು, ಕೂಡಿ ಕುರಿಯುವುದು ಪೂರ್ವ ಸುಕೃತ ಮೀರಲು. ಪೂರ್ವ ಪುಣ್ಯ ಇದ್ರೆ ಮಾತ್ರ ಇಲ್ಲಿ ಅಂದ್ರೆ ಗಿರಿಯ ಶಿಖರದವಳು ಅಂದ್ರ ಪರ್ವತ ತುದಿಯಲ್ಲಿ ಪೂರ್ವ ಪುಣ್ಯವಿದ್ದರೆ ಪರ್ವತ ತುದಿಯಲ್ಲಿಯೂ ಕಾಪಾಡುತ್ತದೆ. ಹೇಗೆಂದರೆ ನಿನ್ನೆ ದಿವಸ ಕೇಳ್ಕೊಂಡು ಬಂದೇವೆ ಪ್ರಹ್ಲಾದನ ಉದಾಹರಣೆ. ಹಿರಣ್ಯ ಕಶ್ಯಪ ಅವರು ಏನ್ ಅವ್ನ್ ತೊಂದರೆ ಕೊಟ್ರು ಕೂಡ ಎತ್ತಿ ಪರ್ವತದ ಶಿಖರ ಮ್ಯಾಗ ಒಗದ್ರೂ ಕೂಡ ಆ ಕೃಷ್ಣ ಪರಮಾತ್ಮ ಅವನದ್ದು ರಕ್ಷಣೆ ಮಾಡ್ದ ಅನ್ನುವಂಥದ್ದನ್ನ ನಿನ್ನೆ ಕತೆ ಕೇಳ್ಕೊತ ಬಂದೇವಿ. ಇನ್ನೊಂದು ಚಂದ್ರಹಾಸನ ಕಥೆಯನ್ನು ಕೇಳ್ಕೊಂಡು ಬಂದೇವಿ. ಇವು ಕತೆ ಯಾಕಂದ್ರ ನಮಗೂ ಕೂಡ ಹಿಂಗ ಸುಮ್ನೆ ಚಿಂತೆ ಮಾಡಿ ಅದು ಇಲ್ಲ ಇದು ಇಲ್ಲ ಒಣ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಾಳೆಗೆ ನನಗೆ ಏನಾಕ್ಕದ, ನಾಳೆಗೆ ನನ್ ಬಡತನ ಬರ್ತದನೋ, ನಾಳೆ ಯಾರು ಹೊಡಿತಾರನೋ, ನಾಳೆಗೆ ರೋಗ ಬರ್ತಾನೋ ಸುಮ್ನೆ ಚಿಂತೆ ಮಾಡ್ತಾರ. ಬಹಳ ಮಂದಿ ಆ ಬಂದಿಂದ ಅನುಭವಿಸುವ ಕಷ್ಟ ಬಂದಾಗ ಅನುಭವಿಸುವಂತ ಯಾರು ವಿಚಾರ ಮಾಡಲ್ಲ. ಇಲ್ಲಿ ಕುರಾನ ಬಂದದಂತ, ಈಗ ಅಂತ ಜಡ್ ಬಂದದಂತ, ಹೀಗೆ ಚಿಂತೆ ಮಾಡಕ್ ಶುರು. ಹಿಂಗ್ ಮಾಡಿಬ್ಯಾಡ್ರಿ ಅನ್ನುವಂಥದ್ದನ್ನು ಅದಕ್ಕಿಂತ ದೃಷ್ಟಾಂತ ಕೊಡ್ತಾರ. ಹೆಂಗಪ್ಪ ಅಂದ್ರ ಚಂದ್ರಹಾಸನ ಅವ ಸಣ್ಣ ಬಾಲಕನಿದ್ದಾಗ ಅವಾಗ ತಂದೆ ತಾಯಿ ತೀರ್ಕೊಂಡು ಹೋಗ್ತಾರ. ಅವಾಗ ಅವನ ದಾಸಿಯರು ಏನ್ ಮಾಡ್ತಾರ ಅಂದ್ರ ರಕ್ಷಣೆ ಮಾಡ್ತಿರ್ತಾಳ. ಅವಾಗ ವೈರಿಯಾದಂತ ರಾಜ ಬಾಲಕನನ್ನು ಕೊಂದು ಹಾಕಿದ್ರೆ ಇದು ಎಲ್ಲ ರಾಜ್ಯ ನನಗೆ ಹಾಕದ, ಇದು ರಾಜ್ಯ ಆಗಬೇಕಾದ್ರೆ ಈಗ ಇವನ ಕೊಲ್ಲಬೇಕು ಅನ್ನುವಂತ ಸಂಕಲ್ಪ ಮಾಡಿದಾಗ ಆದ್ರ 4 ಮಂದಿ ವೈರಿಗಳನ್ನ ಅವನ ಸೈನಿಕರನ್ನು ಕೊಟ್ಟು ಅಡವಿ ಒಳಗವನ್ನ ಚೂರ್ ಚೂರ್ ಮಾಡಿ ಬಂದ್ ಬಿಡ್ರಿ ಅನ್ನುವಂತ ಕೆಟ್ಟ ಬುದ್ಧಿ ರಾಜಾಗ ಬಂದಾಗೂ ಕೂಡ ಅವನು ಕೊಲ್ಲಾಕ್ ಹೋದಾಗೂ ಕೂಡ ಅವ್ನ ಏನ್ ಮಾಡಿದ್ರಪ್ಪ ಅಂದ್ರ
ಅವನು ಪುಣ್ಯವಿತ್ತು, ಅವನು ರಕ್ಷಣೆ ಮಾಡಿ ಮುಂದೆ ಅವ್ ಎಷ್ಟೋ ವರ್ಷ ರಾಜ್ಯವನ್ನ ಆಳ್ದ ಅಂತಿಲ್ಲಿ ಹೇಳುಕತಿ. ಹಂಗ ಇಲ್ಲಿ ಒಟ್ಟಾರೆ ಭಾಗ್ಯವಿದ್ದರೆ ನಮ್ಗೆ ಯಾವ ವಿಘ್ನಗಳು ಬಂದ್ರು ಕೂಡ ನಾವು ಪಾರಾಕ್ಕಿವಿ. ಯಾವ ಕಷ್ಟಗಳು ಕೂಡ ಬಂದ್ರೆ ನಮ್ಗೆ ಪುಣ್ಯ ಇದ್ರೆ ಸಾಧ್ಯ. ಪುಣ್ಯ ಇರ್ಲಿಕ್ಕಪ್ಪ ಅಂದ್ರೆ ನಾವು ಕಷ್ಟವನ್ನು ಅನುಭವಿಸಿ ತೀರಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ಗಟ್ಟಿ ಹೇಳ್ತಾರ. ಇನ್ನೊಂದು ನಡುಗಡಲೋಳು ಅಂದ್ರೆ ಸಮುದ್ರ ಮಧ್ಯದೊಳಗೂ ಕೂಡ ಪರಮಾತ್ಮನ ಕರುಣೆ ಇದ್ರೆ ಕೂಡ ನಾವು ಪಾರಾಗ್ತೇವೆ ಅನ್ನುವಂಥದ್ದನ್ನ ನಿನ್ನೆ ಅನೇಕ ಶರಣರು ದೃಷ್ಟಾಂತ ಹೇಳಿದರು. ಸಿದ್ಧಾರೂಢ ದೃಷ್ಟಾಂತ, ಲಕ್ಷ್ಮೀಬಾಯಿ ದೃಷ್ಟಾಂತ ಆಗಲಿ, ಇವತ್ತು ಅನೇಕ ದೃಷ್ಟಾಂತಗಳನ್ನು ನಿನ್ನೆ ಹೇಳ್ಕೋತ ಬಂದ್ರು. ಉರಿಯ ಮಧ್ಯದೋಳು, ರಣಭೂಮಿಯೋಳು, ಶತ್ರುಗಳ ನೆರವಿನೋಳು, ಚೋರ ಕಳ್ಳರ ಮಧ್ಯದೋಳು, ಭೂತಾದಿ ಭೀತಿಯೋಳು, ಭೂತ ಪಿಚಾಚಿ ಮೊದಲಾದಗಳಿಂದ ಆಗತಕ್ಕ ಭಯದಲ್ಲಿಯೂ ಕೂಡ ಪೂರ್ವ ಪುಣ್ಯ ರಕ್ಷಣೆ ಮಾಡ್ತದ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ಹೇಳ್ತಿರ್ತಾರ. ಪಿಚಾಚಿ ಬಹಳ ಭಯಾನಕ ಅದ್ರಿ, ಅವ್ನ್ ಬಿಡುದಿಲ್ಲ, ಅವ್ನ್ ಕೊಲ್ತಾರ, ಹಂಗ ಹಿಂಗ ಸುಮ್ನೆ ನಮ್ನ ಏನ್ ಮಾಡ್ಬಿಡ್ತಾರ, ತಾವು ಚಿಂತೆ ಮಾಡ್ದಲೆ ಮತ್ತೊಬ್ರಿಗೆ ಚಿಂತೆ ಮಾಡ್ತಾರ. ಆದ್ರ ಈ ಶಾಸ್ತ್ರ ತಿಳಿದವ್ ಏನ್ ಮಾಡ್ತಾನ, ನನ್ನ ಪುಣ್ಯ ಇತ್ತು ಅಂದ್ರೆ ಅದು ನನ್ನ ರಕ್ಷಣೆ ಮಾಡ್ತದ. ಒಂದ್ ವೇಳೆ ಪಾಪ ಇದ್ರು ಹರಿ ಬ್ರಹ್ಮಾದಿಗಳನ್ನು ರಕ್ಷೆ ಆಗುದಿಲ್ಲ, ಏನಾಗುದು ಆಗುದೇ ಅಂತ ತಿಳ್ಕೊಂಡು ನಾವ್ ಏನ್ ಮಾಡ್ತಾನ, ನಿಶ್ಚಿಂತೆ ಇರ್ತಾನ. ಅವಾಗ ನಮ್ಗೆ ಏನ್ ವ್ಯತ್ಯಾಸ ಅಂದ್ರ, ಅವ ಇಬ್ರಿಗೆ ಅದು ದುಃಖ ಆಗ್ತದ, ಇಬ್ರಿಗೆ ಬರ್ತದ, ಬರುದು ಪ್ರಾರಬ್ಧ ಇಬ್ರನ್ನು ಉಣಿಸ್ತದ. ಆದ್ರೆ ಶಾಸ್ತ್ರ ಹೇಳ್ದವ ಜ್ಞಾನಿ ಅವ ಹೆಂಗಿರ್ತಾನ, ಅದನ್ನು ಅವನು ಅನುಭವಿಸಿದ್ರು ಕೂಡ ಬರ್ಲಿ ಬಿಡು, ಬಂದಾಗ ಅನುಭವಿಸೋಣ ಅಂತ ಒಮ್ಮೆ ಅಂತಾನ, ಅದು ಬಂದಾಗ ಆ ಕಷ್ಟವನ್ನು ಅನುಭವಿಸೋಣ ಅಂತಾನ. ಮತ್ ಇನ್ನೊಂದು ಬಂದದ್ದನ್ನ ಎದುರಿಸ್ತಾನವ. ಏನಪ್ಪಾ ಅಂದ್ರ, ಇದು ಏನ್ ದೇಹಕ್ಕಾಗ್ಯದ, ದೇಹ ನಾನಲ್ಲ ಅಂತ ಶಾಸ್ತ್ರ ಹೇಳ್ಕೋತ ಬಂದ್ರ ದೇಹಕ್ಕೆ ಹಾಕದ, ಆದ್ರ ಅದಕ್ಕೆ ಹಾಕದ, ನನಗೇನ್ರ ಹಾಕದನು, ನಾನೇ ಬೇರೆ ದೇಹಾದಿ ಅವರುಗಳೇ ಬೇರೆ ಅಂತೇಳಿ ತಿಳ್ಕೊಂಡು ಅವೇನ್ ಮಾಡ್ತಾನ, ಆ ದೇಹಕ್ಕೆ ಬರುವ ದುಃಖವನ್ನ ತನ್ನ ಮೇಲೆ ಹಾಕೊಳ್ಳಾರೆ ದೇಹಕ್ಕೆ ಹಾಕದಂತ ತಿಳ್ಕೊಂಡು ನಾವ್ ಏನ್ ಮಾಡ್ತಾನ, ಸಾಕ್ಷಿಯಾಗಿ ನೋಡುವಂತ ಹೃದಯ ತಯಾರು ಮಾಡ್ಕೊತಾನ. ಯಾರು? ಈ ಶಾಸ್ತ್ರ ಬಲ್ಲವನು ಜ್ಞಾನಿ. ಅವ್ರಿಗೆ ನಮ್ಗೆ ಇಷ್ಟೇ ವ್ಯತ್ಯಾಸ, ಅವರು ನನಗೆ ಆಯ್ತು ಅಂತೇಳಿ ದೇಹವೇ ನಾನು ಅಂತ ತಿಳ್ಕೊಂಡು ಆ ದೇಹಕ್ಕಾಗುವ ದುಃಖಗಳನ್ನು ನನಗೆ ಹಾಕವಂದ್ರ ಇವ ದುಃಖಿ ಆಗ್ತಾನ ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ಹೇಳ್ಕೋತ ಬರೋ ಉದ್ದೇಶದ. ಇನ್ನ ಪರದೇಶದ ಅಡಿಯವಳು ಅನ್ಯ ದೇಶದಲ್ಲಿ ತೊಂದರೆ ಆಗುತ್ತಿದ್ದರೆ ಪೂರ್ವ ಪುಣ್ಯದಲ್ಲಿ ಕಾಪಾಡುತ್ತದ. ದೊರೆ ಮೊಳೆದ ವೇಳೆಯವಳು ರಾಜನು ಕೋಪಿಸಿದ ಸಮಯದಲ್ಲಿಯೂ ಕೂಡ ಯಾರು ರಕ್ಷಣೆ ಮಾಡತಕ್ಕದ್ದು ಉಳಿಯುವುದಿಲ್ಲ. ಯಾಕಂದ್ರೆ ಊರ್ ಜನರು ಕೋಪಿಷ್ಟರಾದರೆ, ಮಾಮೂಲಿದಾರ ಅಥವಾ ಕಲೆಕ್ಟರ್ ಬೆನ್ನಿ ಬಿದ್ದರೆ ಊರ್ ಜನರು ಏನು ಮಾಡಲಾರದು. ಇವತ್ತು ಊರ್ ಜನ ನಮ್ಗೆ ವಿರೋಧ ಮಾಡಿದ್ರು ಕೂಡ ಇವತ್ತು ನಾವು ಪೊಲೀಸ್ ನಮ್ಮ ರಕ್ಷಣೆ ಬೀಳದಾಗ ಕೊಟ್ರಂದ್ರ ಯಾರು ಏನಾಗ್ ಮಾಡಕ್ ಬರಂಗಿಲ್ಲ. ಆದ್ರ ಪುಣ್ಯ ಇರ್ಲಿಕ್ಕಂದ್ರ ಇವತ್ ನಾವ್ ನೋಡ್ತೇವೆ, ಪುಣ್ಯ ಇರ್ಲಿಕ್ಕಂದ್ರ ಎಲ್ಲಾ ಇದ್ರು ಕೂಡ ಎಲ್ಲಾ ಇರ್ತದ, ಪೊಲೀಸ್ ಇರ್ತದ, ದೊಡ್ಡ ಇರ್ತದ, ಎಲ್ಲಾ ಭೋಗ ಭಾಗ್ಯ ಇರ್ತದ. ಕಾಟದ ಮ್ಯಾಗ ಮಕ್ಕೊಂಡು ತಿಂಗಳಾನ್ಗಟ್ಲೆ ನೆಳ್ಕೋತ ಒದ್ದಾಡ್ಕೋತ ಅಳ್ಕೋತ ಬೀಳ್ತಾರ. ಯಾಕಪ್ಪ ಅಂದ್ರ ಪುಣ್ಯ ಇರುದಿಲ್ಲ. ಮತ್ ಪುಣ್ಯ ಇತ್ತಪ್ಪ ಅಂದ್ರ ಮತ್ ಇವೆಲ್ಲ ರಕ್ಷಣೆ ಮಾಡ್ಬೇಕಾಗಿತ್ತು, ರಕ್ಷಣೆ ಮಾಡುವುದಿಲ್ಲ ಅನ್ನುವಂಥದ್ದನ್ನ ಪುಣ್ಯವೇ ಅಧಿಕ, ಅದಕ್ಕೆ ಪುಣ್ಯವನ್ನೇ ಮಾಡು ಅನ್ನುವಂತ ನಿಜಗೊಂಡ ಅಭಿಪ್ರಾಯದ ಒಟ್ಟಾರೆ. ಇನ್ನು ಬಹುಕಂಟಕಳೋಳು ಹರಣ ದಳವಿನೋಳು ಅಂದ್ರ ಪ್ರಾಣ ಬಿಡುವ ಸಮಯದಲ್ಲೂ ಸಹ ಪೂರ್ವ ಪುಣ್ಯವಿದ್ದರೆ ಅವನನ್ನು ಕಾಪಾಡುತ್ತದೆ ಅನ್ನುವಂಥದ್ದ ನಿನ್ನೆ ದಿವಸ ನಾವು ಚರ್ಚೆ ಮಾಡ್ಕೋತ ಬಂದಿವಿ. ಇವತ್ತು ಏನ್ ಹೇಳ್ತಾರ ಅಂದ್ರ, ಇವತ್ತಿನ ಹೇಳುವಂತ ವಿಚಾರ ಏನದಪ್ಪ ಅಂದ್ರ, ಇನ್ನು ಪೂರ್ವ ಪುಣ್ಯ ಹೊಂದಿದ್ದರೆ ಇಂಥ ವಿಷಮ ಸಾಧನೆಗಳು ಇದ್ರೂ ಅವನಿಗೆ ಜಗತ್ತಿಗೆ ಹಿತಕರವಾಗಿ ಕಾರ್ಯಗಳಿಗೆ ಸಂಭವಿಸುತ್ತವೆ. ಪುಣ್ಯ ಇತ್ತು ಅಂದ್ರೆ ಜಗತ್ತಿನ ಯಾವೇ ಅಹಿತಕರ ಆದ್ರೂ ಕೂಡ ಅವನ ಪುಣ್ಯ ರಕ್ಷಣೆ ಮಾಡ್ತದ. ಮತ್ತು ಅವನ ಪುಣ್ಯ ಇತ್ತಂದ್ರೆ ಅವನ ಕೀರ್ತಿ ಏನು ಸಾಧನೆ ಮಾಡದೆ ಅವನ ಕೀರ್ತಿ ಎಷ್ಟು ಜನದೊಳಗೆ ಬೆಳೀತದ ಅನ್ನುವಂಥದ್ದನ್ನ ಇಲ್ಲಿ ಅದನ್ನು ಕೂಡ ಪುಣ್ಯ ಇದ್ರೇನೆ ಆಗ್ತದ ಅನ್ನುವಂಥದ್ದನ್ನ ಮತ್ತಿಷ್ಟು ಇಲ್ಲಿ ಒತ್ತು ಕೊಟ್ಟು ಹೇಳ್ಕೋತ ಹೋಗ್ತಾರ. ಗಾಲಿ ಒಂದರ ರಥವಹಿತ ಪನ್ನಗನ ಹೊರಜೆ ವಾಜಿಗಳು ಸಾರಿತಿ ಹೇಳುವ ನಾದನ ಅರುಣನ ಲಂಬಹಿತ ಮಾರ್ಗವತಿ ಬಲವ ಮುಂದೆಹರು ಗಳವಡ ನಾಹವ ಮೇಲೆ ತಾನೋರ್ವನೆ ಪಂಗಲೊಂದರೊಳು ರವಿ ವಿಶಾಲ ಭದ್ರ ಕಡೆಗೆ ದಾಟುವನು ದೈವಾನುಕೂಲ ಮೇರೆ ವಿಷಮ ಸಾಧನದಿಂದ
ತನಗಿವುದು ಲೋಕಹಿತಕರ ಕೀರ್ತಿ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಗಾಲಿ ಒಂದರಂದ್ರ ರಥವು, ಒಂದು ಗಾಲಿ ರಥವು ಅಹಿತ ಪನ್ನಗನ ಶತ್ರುವಾದ ಸರ್ಪನ ಹೊರಜೆ ಅಂದ್ರೆ ಹೊಡೆಯುವ ಮೀನಿಯ 7 ವಾಜಿಗಳು 7 ಕುದುರೆಗಳು, ಹೆಳುವನಾದ ಅರುಣನು ಕುಂಟನಾದ ಅರುಣನೆಂಬುವನು ಸಾರಥಿ ರಥವನ್ನು ಹೊಡೆದು ತಕ್ಕವನು. ಅಲಂಬಹಿತವಾದ ಮಾರ್ಗವು ಆಶ್ರಯರಹಿತವಾದ ಮಾರ್ಗವು ಅಂದ್ರೆ ಇಲ್ಲಿ ಸೂರ್ಯನ ರಥಕ್ಕೆ ಒಂದು ಗಾಲಿ ಉಂಟು, ಕಚ್ಚಿದರೆ ವಿಷವೇರಿ ಸಾಯಬೇಕು ಅಂತ ವೈರಿಯಾದ ಹಾವೇ ರಥಕ್ಕೆ ಮೀಣಿಯಾಗಿರುತ್ತದೆ. ರಥಕ್ಕೆ ಹೂಡಿದ ಕುದುರೆಗಳು 7, ಸಾರಥಿ ಹೆಳವನಾದ ಅರುಣನು ಆಶ್ರಯವಿಲ್ಲದೆ ಇರತಕ್ಕ ಮಾರ್ಗವು. ಮೇಲೆ ಮುಂದೆ ಮೊದಲಾದ ರಾಕ್ಷಸರ ಸಂಗಡ ಯುದ್ಧವು ಹೀಗಿದ್ದರೂ ಸೂರ್ಯನು ತಾನೊಬ್ಬನೇ ಒಂದು ಹಗಲಲ್ಲಿ ವಿಶಾಲವಾದ ಆಕಾಶ ಆಚೆಗೆ ಪಾರಾಗಿ ಹೋಗುವನು. ಮನುಷ್ಯನಿಗೆ ಪೂರ್ವ ಪುಣ್ಯವಿದ್ದರೆ ವಿಷಮ ಸಾಧನೆಗಳಿದ್ದರೂ ಅವನಿಂದ ಜಗತ್ತಿಗೆ ಅನುಕೂಲವಾದ ಕಾರ್ಯವಾಗುವುದು ಮತ್ತು ಕೀರ್ತಿನೂ ಬರುವುದು ಅನ್ನುವಂಥದ್ದನ್ನ ಇಲ್ಲಿ ಪುಣ್ಯ ಇತ್ತು ಅಂದ್ರ ಎಂತ ಸಮಯದಲ್ಲಿಯೂ ಕೂಡ ರಕ್ಷಣೆ ಆಗ್ತದ ಅನ್ನುವಂಥದ್ದನ್ನ ಒಂದು ದೃಷ್ಟಾಂತ ಕೊಟ್ಟಾರ. ಏನಂದ್ರ ಸೂರ್ಯನ ರಥಕ್ಕೆ ಒಂದು ಹಗ್ಗ ಏನಿರ್ತದಲ್ಲ, ಅದು ಹಗ್ಗ ಎಂತದಿರ್ತದಂದ್ರ ವಿಷವೇರಿದ ಹಾವು ಇರ್ತದ. ಅಂತ ಹಾವಿನ ವೈರಿಯಾದಾಗ ರಥಕ್ಕೆ ಮೀಣಿಯಾಗಿರ್ತದ. ಅಂದ್ರೆ ಮೀನಿ ಅಂದ್ರೆ ಹಗ್ಗ ಕೈ ಹಿಡ್ಕೊಂಡು ಜಗ್ಗುವಂತ ಮೀನಿ ಇದ್ದ ಅಂತ ಮೀನಿ ಇದ್ರೂ ಕೂಡ ಕುದುರೆ ಹೊಡಿಯವ ಎಂತದನ ಸಾರಥಿ ಹೆಳವನಾದ ಅರುಣನು ಆಶ್ರಯವಿಲ್ಲದೆ ಇರತಕ್ಕ ಮಾರ್ಗವು ಅಂದ್ರೆ ಮಾರ್ಗ ಅಲ್ಲಿ ಯಾವುದು ಮಾರ್ಗನಿಲ್ಲ, ಆಶ್ರಯ ಇಲ್ಲದ ಮಾರ್ಗ ಇದ್ರೂ ಕೂಡ ಆ ಸಂಘ ಏನು ಒಲಿಮೆ ಇದ್ರು ಕೂಡ ಅಂತದ್ರಾಗೂ ಕೂಡ ಅವನ ಕೀರ್ತಿ ಅಂದ್ರೆ ಅವನ ಕೀರ್ತಿ ಪತಾಕಿಯನ್ನ ಹಾರಿಸ್ತಾನ. ಅಂದ್ರೆ ಏನ ಒಂದು ವರ್ಣನೆ ಮಾಡ್ತಾರ ಜನ, ಎಂತ ಸೂರ, ಎಂತ ಒಂದು ಐಶ್ವರ್ಯ, ಎಂತ ಯುದ್ಧ ನಿಪುಣತ್ವ ಅಂತೇಳಿ ಅವನ್ ಏನ್ ಮಾಡ್ತಾರ ಕೊಂಡಾಡ್ತಾರ. ಇದ್ರ ಹಂಗಿರ್ಬೇಕು ರಾಜನಿದ್ರ ಅಂತೇಳಿ ಹಿಂಗ ಕೊಂಡಾಡುತ್ತಾರ. ಯಾಕ ಅವನು ಪುಣ್ಯ ಇದ್ರೂ ಕೂಡ ಅವನೆಲ್ಲರೂ ಏನದ ಯಾವ ಮೂಲ ಸೌಕರ್ಯ ಇಲ್ಲ ಇರ್ಲಿಕ್ಕೂ ಕೂಡ ಜನದ್ ಏನ್ ಮಾಡ್ತಾರಂದ್ರ ಕೀರ್ತಿಯನ್ನ ಮಾಡಿ ಹೊಗಳು ಕೊಂಡಾಡ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ಉದ್ದೇಶದ. ಇಲ್ಲಿ ನಾವು ಹೆಂಗ ತಿಳ್ಕೊಬೇಕಂದ್ರ, ನಾವು ಜನ ನಮ್ಮನ್ನ ಪ್ರೀತಿಸ್ಲಿ, ಜನ ನಮ್ಮನ್ನ ಕೊಂಡಾಡ್ಲಿ, ನಮ್ ಶಾಣೆಯಲ್ಲಿ ದೊಡ್ಡವಲ್ಲಿ ಗೌರವ ಕೊಡ್ಲಿ ಅಂತ ನಾವು ಜನನ ಮ್ಯಾಗ ಅವಲಂಬನೆ ಬಹಳ ಇಟ್ಕೊಂಡಿರ್ತೇವೆ. ಅವ್ರ ಜನ ನಮ್ಮನ್ನ ಯಾಕೆ ಗೌರವ ಪ್ರೀತಿ ಮಾಡಿ ನಮ್ಮನ್ನ ಹೊಗಳ್ತಾರ, ಅವ್ರಿಗೆ ನಾವ್ ಏನ್ ಕೊಟ್ಟಿವಿ? ನಮ್ಮದೇನು ಉದ್ದೇಶ ಇರ್ತದ? ಜನ ನನ್ನನ್ನು ಹೊಗಳಿ ಶ್ರೇಷ್ಠತೆಯಲ್ಲಿ, ಶಾಣೆಯಲ್ಲಿ, ಶ್ರೀಮಂತಲ್ಲಿ ಅಂತೇಳಿ ನಾವು ಎಲ್ಲರೂ ಕೂಡ ಜನದ ಮ್ಯಾಗ ಅವಲಂಬನೆ ಇಟ್ಟಿರ್ತೇವೆ. ಆದ್ರ ಇಲ್ಲಿ ನಿಜಗೊಂಡ್ರೆ ಏನ್ ಹೇಳ್ತಾರ, ನಿನ್ನ ಜನ ಕೊಂಡಾಡ್ಬೇಕು ಅಂದ್ರ, ನಿನ್ನ ಪುಣ್ಯ ಇತ್ತು ಅಂದ್ರ ಇವನ್ ದೃಷ್ಟಾಂತ ಕೊಟ್ರು. ಅಂತ ಕೈಯಾಗ ಹಾವನು ಅಂತ ಹಗ್ಗ ಹಿಡ್ಕೊಂಡು ಎಳು ಇದ್ದಂತ ಯಾರು ಸೂರ್ಯದೇವ ಅವ ಎಂಥ ಸಂದರ್ಭದಲ್ಲಿಯೂ ಪಾರಾದ. ಅಂದ್ರ ಇಲ್ಲಿ ನಮಗೂ ಕೂಡ ಈ ಪುಣ್ಯ ಇತ್ತು ಅಂದ್ರ ಎಂಥ ಸಂದರ್ಭದಾಗೂ ಕೂಡ ಜನ ನನ್ನನ್ನು ಹೊಗಳ್ತಾರ, ಕೊಂಡಾಡ್ತಾರ. ಅದು ಪುಣ್ಯ ಇರ್ಲಿಕ್ಕಂದ್ರ ಕೊಂಡಾಡುದಿಲ್ಲ, ಹೊಗಳುವುದಿಲ್ಲ, ಪುಣ್ಯವೇ ಅಧಿಕ ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ನಿಜಗೊಂಡ ಅಭಿಪ್ರಾಯದ. ಪುಣ್ಯವಿದ್ದರೆ ವಿಷಮ ಸಾಧನೆಗಳಿದ್ದರೂ ಅವನಿಂದ ಜಗತ್ತಿಗೆ ಅನುಕೂಲವಾದ ಕಾರ್ಯವಾಗುವುದು ಮತ್ತು ಕೀರ್ತಿನೂ ಬರುವುದು ಅನ್ನುವಂಥದ್ದನ್ನ ಹೇಳ್ತಾರ. ಅವನ ಜನನೂ ಕೊಂಡಾಡ್ತಾರ, ಸಮಾಜಕ್ಕೂ ಒಳ್ಳೇದಾಗ್ತದ. ಅದು ಅಲ್ಲದೆ ಅವನ ಕೀರ್ತಿನೂ ಕೂಡ ಅಮರವಾಗಿ ಉಳಿತದ. ಅಂದ್ರ ಹಿಂದಿನ ಪುಣ್ಯವೇ ಅವನನ್ನ ಕಾಪಾಡ್ತದ. ಅದಕ್ಕೆ ಪುಣ್ಯವೇನೇ ಮಾಡು ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ಅವರ ಅಭಿಪ್ರಾಯ. ಇನ್ನು ಪರಮಾತ್ಮನ ಪಾದ ಕಮಲಗಳಲ್ಲಿ ಭಕ್ತಿಯನ್ನು ಮಾಡಿದರೆ ಪರಮಾನಂದ ಪ್ರಾಪ್ತಿ ಆಗುತ್ತದೆ ಎಂಬುದನ್ನು ಮುಂದಿನ ಈ ನುಡಿ ಒಳಗ 5ನೇ ನುಡಿ ಒಳಗೆ ಹೇಳ್ಕೋತ ಹೋಗ್ತಾರ. ಇದನ್ನ ಅರಿತು ಅನಿತಾದಿ ವಿಷಯದೋಳು ಕೊರತೆ ಒಡೆಯದೆ ಸಕಲ ಸಂಪದವ ನಿಹ ಪರದಿ ಬಯಸುವರು. ಪದುಳದಿಂದ ಅನ್ಯರಿಗೆ ಹಿತವಾಗಲೆಂಬುವರು ನಿಜ ಮೋಕ್ಷ ಉಳ್ಳವರು. ಮದವಲರಿಯ ಶಂಭುಲಿಂಗದ ಪಾದ ಪಂಕಜವನ್ನೊದವೆ ಸೆಲೆ ಕಾಮವರ ನಿಷ್ಕಾಮವೆಂಬ ಭಯ ವಿಡಿದು ಭಜಿಸಿ ಬಾಯ ಅಭ್ಯಂತರದೋಳು ಪರಮಾನಂದ ಸಿದ್ಧಿಸುವುದು ಅನ್ನುವಂಥದ್ದನ್ನ ಕೊನೆಯ ನುಡಿ ಒಳಗೆ ಹೇಳ್ಕೊತ ಬಂದಾರ. ಇಲ್ಲಿ ಇದನ್ನರಿತು ಇದನ್ನು ತಿಳಿದು ವನಿತಾದಿ ವಿಷಯದೋಳು ಸ್ತ್ರೀ ಮೊದಲಾದ ವಿಷಯಗಳಲ್ಲಿ ಅಂದ್ರೆ ಕೊರತೆ ಒಡೆಯದೆ ಅಂದ್ರೆ ನ್ಯೂನತೆಯನ್ನು ಹೊಂದದೆ ಸಕಲ ಸಂಪದವನ್ನು ಯಾವತ್ತೂ ಸಂಪತ್ತುಗಳನ್ನು ಇಹಪರದಿ ಈ ಲೋಕ ಮತ್ತು ಪರಲೋಕಗಳಲ್ಲಿ
ಬಯಸಿ ಇಚ್ಛಿಸಬೇಡ, ನಿನಗ್ ಭಾಗ್ಯ ಇತ್ತಂದ್ರ ಎಲ್ಲವೂ ಒದಗಿ ಬರ್ತದ ಅನ್ನುವಂಥದ್ದನ್ನ ಈ ನುಡಿಯೊಳಗ. ಅಂದ್ರ ಶಂಭುಲಿಂಗನ ಕರುಣೆ ಇತ್ತಂದ್ರ ನಿನಗ ಮದವಲ್ಲ ಅರಿಯ ಸಂತೋಷ ಹೆಚ್ಚಿಸಿ, ಶಂಭುಲಿಂಗ ಅಂದ್ರೆ ಎಂತವ ಸುಖನು ಉಂಟು ಮಾಡುವ ಪರಮಾತ್ಮನ ಪಾದಕಮಲವನ್ನು ಹೊಂದಿ ಚೆನ್ನಾಗಿ ಕಾಮ ಫಲಾಪೇಕ್ಷೆ ಉಳ್ಳವರಾಗಿ ಶ್ರೇಷ್ಠವಾದ ನಿಷ್ಕಾಮ ಫಲ ಅಪೇಕ್ಷೆಯಿಂದ ರಹಿತನಾಗಿ, ಅಂದ್ರೆ ಯಾವ ಅಪೇಕ್ಷೆ ಇಲ್ಲದು ಆ ಗುರು ಶಂಭುಲಿಂಗ ಪರಮಾತ್ಮ ನಿನಗ ಕರುಣಿಸ್ತಾನ, ಒಲಿತಾನ. ಆದ್ರೂ ಆ ಪುಣ್ಯವನ್ನೇ ಮಾಡು, ಈಗಲಾದ್ರೂ ಮಾಡು ಅನ್ನುವಂಥದ್ದನ್ನು ಈ ನುಡಿಯೊಳಗೆ ಹೇಳುವಂಥದ್ದು. ಅಂದ್ರ ಈ ಮನುಷ್ಯನೇ ಎಷ್ಟೇ ವಯೋದಿಂದ ಕೂಡಿಕೊಂಡರೂ ಪೂರ್ವ ಪುಣ್ಯವಿಲ್ಲದಿದ್ದರೆ ಎಲ್ಲವೂ ನಷ್ಟವಾಗುತ್ತದೆ ಎಂಬುದನ್ನು ಇಂದ್ರನ ದೃಷ್ಟಾಂತದಿಂದ ಮತ್ತು ಏನೊಂದು ಇಲ್ಲದೆ ಪುನಃ ಪ್ರಪಂಚದಲ್ಲಿ ವಿಷಮ ಸಾಧನೆಯುಳ್ಳವನಾಗಿ ಪೂರ್ವ ಪುಣ್ಯ ಹೊಂದಿದ್ದರೆ ಅವನಿಂದ ಜಗತ್ತಿಗೆ ಹಿತಕರವಾದ ಕಾರ್ಯಗಳು ಸಂಭವಿಸುತ್ತವೆ ಮತ್ತು ಜಗತ್ತಿನಲ್ಲಿ ಅವನ ಕೀರ್ತಿಯು ಬೆಳೆಯುವಂತದಾಗುತ್ತದೆ ಎಂಬುದನ್ನು ಸೂರ್ಯನ ದೃಷ್ಟಾಂತದಿಂದ ವಿಚಾರ ಮಾಡಿ, ಸ್ತ್ರೀ ಪುತ್ರ ಧನಾದಿಗಳಲ್ಲಿ ಕೊರತೆಯನ್ನು ಹೊಂದದೆ ಸಕಲ ಸಂಪತ್ತನ್ನು ಈ ಲೋಕದಲ್ಲಿ ಮತ್ತು ಪರಲೋಕಗಳಲ್ಲಿ ಬಯಸುವರು, ಪರರಿಗೆ ಒಳ್ಳೆಯದಾಗಲಿ ಎಂದು ಬಯಸುವರು, ನಿಜವಾದ ಮೋಕ್ಷವನ್ನು ಇಚ್ಛಿಸ್ತಕ್ಕವರು. ಅಂದ್ರ ಮೋಕ್ಷ ಇಚ್ಛಿತವ್ರು ಅಂದ್ರೆ ಇಲ್ಲಿ ಮೋಕ್ಷನ್ನ ಬಯಸುವರು ಹೆಂಗಿರ್ತಾರಪ್ಪ ಅಂದ್ರ ಇಲ್ಲಿ ಸಕಲ ಎಲ್ಲರ ಲೋಕ ಜನರಿಗೂ ಒಳ್ಳೇದಾಗ್ಲಿ ಮತ್ತು ಎಂತ ವಿಷಮ ಕಾರ್ಯದಲ್ಲಿಯೂ ಕೂಡ ಅಹಿತಕರ ಕಾರ್ಯವನ್ನು ಮಾಡುದಿಲ್ಲ. ಅವ್ರು ಎಂತ ಕೆಟ್ಟ ಸಮಯ ಬಂದದಂದ್ರು ಮತ್ತವ್ರು ಸತ್ಯವನ್ನೇ ಹೇಳ್ತಾರ ಮತ್ತು ಎಂತ ಕಷ್ಟ ಸಮಯದಲ್ಲೂ ಕೂಡ ಧರ್ಮವನ್ನು ಕಾಪಾಡ್ತಾರ. ಅಂತವ್ರು ಏನಾಗ್ತದಂದ್ರ ಗುರು ಶಂಭುಲಿಂಗ ಅವ್ರನ್ನ ರಕ್ಷಣೆ ಮಾಡ್ತಾನ ಅನ್ನುವಂಥದ್ದನ್ನ ಈ ಪದ್ಯದೊಳಗೆ ಹೇಳ್ಕೊತ ಹೋಗ್ತಾರ. ಇಲ್ಲಿ ಒಳ್ಳೇದಲ್ಲಾಗಲೆಂದು ಬಯಸುವವರು, ನಿಜವಾದ ಮೋಕ್ಷವನ್ನೇ ಇಚ್ಛಿಸತಕ್ಕವರು, ಆನಂದ ಹೆಚ್ಚಿ ಶಂಭುಲಿಂಗದ ಪಾದಕಮಲನ್ನು ಸಕಾಮನೆ ಮತ್ತು ನಿಷ್ಕಾಮನೆ ಎಂಬ ಎರಡು ಪ್ರಕಾರವಾಗಿದ್ದಂತ ಕ್ರಮದಿಂದ ಕೂಡಿಕೊಂಡು ಸಕಾಮ ಮತ್ತು ನಿಷ್ಕಾಮ, ಕಾಮನೆ ಉಳ್ಳದ್ದು ಮತ್ತು ನಿಷ್ಕಾಮ ಪರೋಪಕಾರ ಮಾಡುವುದರಿಂದ ಬಹಿರಂತರದಲ್ಲಿ ಬಯಸ್ತಕ್ಕದ್ದು ಮಾಡಿದ್ದೇ ಆದರೆ ಶ್ರೇಷ್ಠವಾಗಿದ್ದ ಆನಂದ ಪ್ರಾಪ್ತಿವಾಗುತ್ತದೆ. ನಿಷ್ಕಾಮನೆಯಿಂದ ಬಯಸಿದರೆ ಶ್ರೇಷ್ಠವಾದ ಮೋಕ್ಷವೂ ಪ್ರಾಪ್ತಿಯಾಗುತ್ತದೆ. ಸಕಾಮ ಮತ್ತು ನಿಷ್ಕಾಮ ಎರಡೂ ರೀತಿಯಿಂದ ಬಯಸಿದರೆ ಭೋಗ ಮೋಕ್ಷ ಎರಡೂ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಬಲ್ಲವರು ವಿಚಾರ ಮಾಡಿ ನೋಡಿವೆ, ಇನ್ನು ಕರ್ಮಗಳ ಫಲಗಳಾದ ಸುಖ ದುಃಖಗಳು ಮನುಷ್ಯನ ಚಿಂತಿಸತಕ್ಕದ್ದಲ್ಲ ಎಂದು ಅನ್ನುವಂಥದ್ದನ್ನ ನೀನು ಮುಂದಿನ ಪದ್ಯದಲ್ಲೂ ಕೂಡ ಅದನ್ನ ಹೇಳ್ಕೊತ ಹೋಗ್ತಾರ. ಏನಪ್ಪಾ ಅಂದ್ರ ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀ ನಿಂತು ತಿಳಿದ ಮೇಲೆ ಬಲಿಕ ಜೀವನೆ ಎನ್ನುವಂಥದ್ದನ್ನ ನೀ ಯಾಕೆ ಸುಮ್ನೆ ಒಣ ಚಿಂತೆ ಮಾಡ್ತೀಯಪ್ಪ, ಇನ್ನ ಚಿಂತಿಸಕ್ ಹೋಗ್ಬೇಡ. ನಿನ್ನ ಪುಣ್ಯ ಇತ್ತು ಅಂದ್ರೆ ಬರ್ತದ, ಹಿಂದ ಬಂದಿಲ್ಲಲ್ಲ ಈಗ ಪುಣ್ಯವನ್ನ ಮಾಡು, ನೀನು ಮುಂದೆ ಬಂದು ಉಣಿಸ್ತದ, ಅದಕ್ಕೆ ಭಾಗ್ಯವಿಲ್ಲದ ಆಗದು ಅನ್ನುವಂಥದ್ದ ನಿಜಗೊಂಡ್ರು ಈ ನುಡಿಯೊಳಗೆ ಹೇಳ್ಕೋತ ಬಂದಾರ. ಅಂದ್ರೆ ಇಲ್ಲಿ ನಾವು ಅವ್ರು ನೋಡಿ ಅವ್ರು ಅಷ್ಟು ಗಳಿಸಿದ್ರು, ಅವ್ರು ಹಿಂಗ್ ಮಾಡಿದ್ರು, ಅವ್ರು ಏನು ಇದ್ದಿದ್ದಿಲ್ಲ, ಅವ್ರ ಇಷ್ಟು ಶ್ರೀಮಂತರಾದ್ರು, ಹಿಂಗ ಮನಿ ಕಟ್ಟಿದ್ರು, ಹಂಗ ಹಿಂಗ ನಾವ್ ಏನೇನು ಚಿಂತೆ ಮಾಡ್ತೇವೆ. ಅದಕ್ಕೆ ನೀ ಸುಮ್ನೆ ಒಣ ಚಿಂತೆ ಮಾಡ್ಬೇಡಪ್ಪ. ಅವನು ಭಾಗ್ಯದೊಳಗ ಅದ, ಅವನು ಪುಣ್ಯ ಅದ, ಅವ ಮಾಡ್ಯಾನ ಅಂತ ತಿಳ್ಕೊಂಡು ನೀ ಸಂತೋಷವನ್ನು ಪಟ್ಟೆ ಅಂದ್ರ, ಮತ್ತದು ಅಲ್ಲದೆ ಅವ್ರ ಮತ್ತಿಷ್ಟ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡ್ದಪ್ಪ ಅಂದ್ರ ನಮಗ್ ಏನಾಗ್ತದ, ಅದು ಮುಂದದು ಬಂದು ನಮಗ್ ಒದಗಿಸಿ ಕೊಡ್ತದ. ಅದು ಇಲ್ಲದೆ ಬರೇ ನಾವ್ ಮಂದಿದು ಮಾಡಿ ಚಿಂತೆ ಮಾಡುದ್ರಿಂದ ನಮಗೂ ಏನಾಗ್ತದಂದ್ರ ಮತ್ತಿಷ್ಟು ಪಾಪವೇ ಅಧಿಕ ಆಗ್ತದ, ದುಃಖವೇ ಅಧಿಕ ಆಗ್ತದ. ಅದಕ್ಕ ದುಃಖದಿಂದ ನೀಗಬೇಕಂದ್ರ ನಮಗ ಏನ ದೇವ್ರು ಕೊಟ್ಟ ನಮ್ಮ ಹಣೆ ಬರ್ದಾಗ ನಮ್ಮ ಪುಣ್ಯದೊಳಗ ಏನ್ ಐತಿ ಬುತ್ತಿ ಒಳಗ ಅದನ್ನ ನಾವು ಊಟ ಮಾಡ್ದೇವಂದ್ರ ನಮಗ ಪುಣ್ಯನೂ ಅಧಿಕ ಆಗ್ತದ ಅನ್ನುವಂಥದ್ದನ್ನ ಇಲ್ಲಿ ಒಟ್ಟಾರೆ ಹೇಳ್ಕೋತ ಬಂದಾರ. ಒಂದ್ ವೇಳೆ ಇದ್ರಕ್ಕಿಂತ ಅಧಿಕ ನೀನು ಏನೋ ನಾ ಮಾಡತೀರ್ತಿನಂತ ಪ್ರಯತ್ನ ಮಾಡಿದೆ ಅಂದ್ರ ಅದು ನಿನ್ಗ ಮತ್ತಿಷ್ಟು ನಿನ್ಗ ದುಃಖನೇ ಅಧಿಕ ಆಗ್ತದ ಅನ್ನುವಂಥದನ್ನ ಮತ್ತ ಮುಂದೆ ನಾವು 8ನೇ ನುಡಿಯನ್ನು ಅದನ್ನ ಹೇಳ್ತಾರ. ಚಿಂತಿಸದಿರು ಸುಖ ದುಃಖದಡೆಯೋಳು ನೀ ನಿಂತು ತಿಳಿದ ಗಳಿಕಲೆ ಜೀವನೆ ಅಂತ ಹೇಳಿ ಮತ್ತದನ್ನೇ ಅಂದ್ರ ನೀನು ರೋಗಾದಿಗಳು ಬಾಧೆಯು ಬಂದು ತಾವಾಗೆ ನೀನಾಗಿ ಎಳೆಸಿದ್ರು ಉಣಿಸುವಂತೆ, ನೀ ರೋಗ ರುಜಿನಿ ದುಃಖ ಬಡತನ ಆಗ್ಲಂತೆ ಬೇಡ್ಕೊಂಡೇನು ಯಾ ದೇವರಿಗೆ? ಯಾ ದೇವರಿಗೆ ಬೇಡ್ಕೊಂಡಿಲ್ಲ, ಯಾರಿಗೂ ಬೇಕಾಗಿಲ್ಲ. ಆದ್ರೂ ಯಾರನ್ನೂ ಬಿಟ್ಟಿಲ್ಲ, ಎಲ್ಲರಿಗೂ ಒಂದೊಂಥರ ದುಃಖ ಉಣಿಸ್ತದ.
ಅದಕ್ಕ ಯಾಕೆ ಸುಮ್ನೆ ಒಣ ಚಿಂತೆ ಮಾಡ್ತೇಪ್ಪ, ಹಿಂದಿನಿಂದ ಏನು ಪ್ರಾರಬ್ಧ ಕಟ್ಕೊಂಡ್ ಬಂದಿ ಅದನ್ನ ಊಟ ಮಾಡ್ತಿ, ಸಂತೋಷದಿಂದ ಊಟ ಮಾಡು, ಒಳ್ಳೇದನ್ನ ಮಾಡು, ಜನಕ್ಕೆ ಸಮಾಜಕ್ಕೆ ಹಿತ ಕಾರ್ಯವನ್ನು ಮಾಡು, ನಿನಗೂ ಒಳ್ಳೇದಾಗುವಂತ, ಪ್ರಪಂಚಕ್ಕೂ ಒಳ್ಳೆ ಕಾರ್ಯ ಆಗುವಂತದ್ದನ ಇತ್ತಂದ್ರ ಕೊಡು, ಇರ್ಲಿಕ್ಕಂದ್ರ ಮನಸ್ಲಿಕ್ಕ ನಾನು ಇದ್ರು ಕೊಡ್ತಿದ್ ನೋಡಪ್ಪ ಅಂತೇಳಿ ಹಿಂಗ್ ಭಾವ ಮಾಡು. ಮತ್ತು ನೀವು ಯಾವಾಗಲೂ ಭಗವಂತನ ಚಿಂತನ ಮಾಡಿ ವೃತ್ತಿಯನ್ನ ಸಮಾಧಾನ ನಾಮಸ್ಮರಣೆ ಒಂದು ಒಳ್ಳೆ ಕಾರ್ಯಗಳು ಮಾಡ್ಕೋತಿದ್ದೆ ಅಂದ್ರ ನಿನ್ನ ಮನಸ್ಸು ಶಾಂತಿ ಸಮಾಧಾನ ಇತ್ತು ಅಂದ್ರ ಇದೇ ಮತ್ತ ಮುಂದೆ ಜನ್ಮಕ್ಕೂ ಕರ್ಕೊಂಡು ಹೋಗ್ತದ. ಅದಕ್ಕೆ ನೀನು ಇಲ್ಲಿ ಆದಷ್ಟು ಏನೇ ಇರ್ಲಿ, ಬಡತನ ಇರ್ಲಿ, ಏನೇ ಕಷ್ಟ ಇರ್ಲಿ, ರೋಗ ಇರ್ಲಿ, ಅದರೊಳಗುನು ಕೂಡ ಅಂತ ಭಗವಂತನ ಚಿಂತನೆ ಮಾಡು. ಮತ್ತು ನನ್ನ ಹಣೆ ಬರುದಿತ್ತು ಬಂದದ, ಬರ್ಲಿಕ್ಕೆ ನಾವ್ ಏನ್ ಮಾಡಿ ಪ್ರಯತ್ನ ಮಾಡುದು, ಏನು ಮಾಡುದು ಬೇಡ, ಒಳ್ಳೆ ಕಾರ್ಯವನ್ನು ಒಂದೇ ಮಾಡುದು ನಮ್ಮ ಕೆಲಸ ಅನ್ನುವಂಥದ್ದನ್ನ ಇನ್ನು ನಾಳೆ ಇನ್ನ ದೃಷ್ಟಾಂತ ಕೊಟ್ಟು ಹೇಳ್ತಾರ. ಅಂದ್ರ ರೋಗಾದಿ ಬಾಧೆಗಳು ನಾವು ಯಾರು ಬಯಸಿಲ್ಲ ಹೆಂಗ್ ಬಂದು ಉಣಿಸ್ತಾವು, ಹಂಗ ನಮ್ಮ ಹಣೆಯದಾಗಿ ಏನು ಬಂದ್ರು ಯಾರಿಗೆ ತಪ್ಸಕ್ ಆಗುದಿಲ್ಲ, ಅದನ್ನ ಉಂಡೆ ಹೋಗ್ಬೇಕಾಗ್ತದ ಅನ್ನುವಂಥದ್ದನ್ನು ಮತ್ತೆ ನಾಳೆಗೆ ನಾವು ಚರ್ಚೆ ಮಾಡೋಣ. ಇವತ್ ನಾವು ಜರ ಬ್ಯಾರೆ ಕಡೆ ಇದ್ದೇವ್ರಿ, ಸ್ವಲ್ಪ ಒತ್ತಿ ಮಾತಾಡಕದು ಇಲ್ಲಿ ಮತ್ತ ಮನಿ ಇದು ಅಂತೇಳಿ ನಾವು ಸ್ವಲ್ಪ ಶಕ್ತಿ ನಗರಕ್ಕೆ ಬಂದಿದ್ದೇವ್ರಿ. ಅದಕ್ಕೆ ಸ್ವಲ್ಪ ಇವತ್ತಿನ ಕೇಳುತ್ತೋ ಇಲ್ಲೋ ಸ್ವಲ್ಪ ಸಣ್ಣ ಮಾತಾಡೇವ್ರಿ. ಇನ್ನೊಂದು ಮತ್ತೆ ನಾಳೆಗಿನ ಇವತ್ತು ಹೊಸವಾದ ನಾಳೆಗೆ ದಿವಸ ಮತ್ತೆ ನಾವು ಚರ್ಚೆ ಮಾಡೋಣ. ಇಲ್ಲಿ ನಾವು ಸಣ್ಣಾಗಿ ಕೇಳ್ಕೊತೀವಿ. ತಾವು ಮುನ್ನವರು ಇವತ್ತ 7ನೇ ಪದ್ಯವನ್ನ ಇನ್ನೂ ಸ್ವಲ್ಪ ಒಳ್ಳೊಳ್ಳೆ ಅಂದ್ರೆ ನಮ್ಗೆ ಎಲ್ಲರಿಗೂ ಏನಾಗ್ಯದ ಅಂದ್ರೆ ಸುಮ್ಮನೆ ಒಣ ಚಿಂತಿ, ದುಃಖ ದುಮ್ಮಾನ ನಾವು ಒದ್ದಾಡ್ತೇವೆ. ಇವತ್ತ ಬಡತನ ಇರ್ಲಿ, ಬಡತನ ಇದ್ರೂ ಕೂಡ ಇಂಥ ವಿಚಾರಗಳು, ಇಂಥ ಒಳ್ಳೆ ಜ್ಞಾನ ಇತ್ತು ಅಂದ್ರ ಅದನ್ನ ಸರಳವಾಗಿ ಸ್ವೀಕಾರ ಮಾಡ್ತಾನ. ನಮ್ ಜನ ಗೌರವ ಕೊಡ್ತದ, ಬಡತನ ಇರ್ತದ. ಒಮ್ಮೆ ಅವಾಗ ಏನ್ ಮಾಡ್ತಾನವ, ಹಳ್ಯಾಕ ನೋಡಪ್ಪ ನಾ ಇಷ್ಟೆಲ್ಲಾ ಚಲೋ ಮಾಡ್ತೀನಿ, ನನ್ಗೆಲ್ಲಾ ಜನ ಕೊಂಡಾಡ್ತಾರ, ಆದ್ರೂ ನನಗ ಕೈ ಒಡ್ಡಲಾರಿ ನಡೀದಿಲ್ಲ, ಬಡತನ ಕೊಟ್ಟಾನ ಅಂತೇಳಿ ಹಿಂಗೊಬ್ಬರು ಹಳ್ಯಾಳಿಸ್ತಿರ್ತಾರ, ಚಿಂತೆ ಮಾಡ್ತಾರ. ಅದಕ್ಕ ನಮ್ ಭಾಗ್ಯದೊಳಗೆ ಇಲ್ಲಪ್ಪ, ನಮ್ಮ ಹಣೆ ಬರದ್ ಇಷ್ಟೇ ಅದ, ಇದನ್ನ ನಾವು ತೃಪ್ತಿಯಿಂದ ಇನ್ನು ಮುಂದರ ಒಳ್ಳೇದು ಮಾಡೋಣ ಅಂತ ವಿಚಾರಗಳನ್ನ ಇಟ್ಕೊಂಡು ಒಳ್ಳೇದು ಮಾಡ್ದೇವಂದ್ರ ನಮಗೂ ಕೂಡ ಒಳ್ಳೇದಾಗೇ ತೀರ್ತದ. ಇದ್ರಾಗ ಯಾವ ಸಂಶಯನೂ ಇಲ್ಲ. ನಾವು ಹಿಂದೆ ಏನು ಕಟ್ಕೊಂಡು ಬಂದೇವಿ ಅದನ್ನ ಊಟ ಮಾಡ್ತೇವೆ, ಮುಂದೆ ಏನ ಇದು ಮಾಡ್ತೇವೆ, ಇವತ್ತೇನ್ ಮಾಡ್ತೇವೆ ಅದನ್ನ ಮುಂದುಣಬೇಕಾತ್ಮ, ಇದಕ್ಕೆ ಸಂದೇಹ ಬೇಡ ಅಂತೇಳಿ ಒಂದ್ ಕಡೆ ಶರಣರು ಆಡ್ಕೊತ ಬಂದಾರ. ಅಂದ್ರೇನು, ಹಿಂದಿನ ಪುಣ್ಯವನ್ನು ಎಂದುಣಬೇಕಾತ್ಮ, ಈಗ ಮಾಡಿದ ಪುಣ್ಯವನ್ನು ಮುಂದೂಡಬೇಕಾತ್ಮ, ಇದಕ್ಕೆ ಯಾರು ಸಂದೇಹ ಬೇಡ, ಯಾರ್ದು ಇದಕ್ಕ ವಶೀಲಿನೇ ಬೇಡ, ಇದು ಸತ್ಯ ಮಾತು ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಕೊತ ಬಂದಾರ. ಅಂದ್ರ ಇಲ್ಲಿ ನಾವು ಏನ್ ನಮ್ಮ ಹಣೆ ಬರ್ದಾಗ ಭಾಗ್ಯ ಇದ್ದದ್ದನ್ನ ಭಾಗ್ಯವಿಲ್ಲದಾಗದಂದ್ರ ನಮ್ ಪುಣ್ಯ ಇತ್ತು ಅಂದ್ರ ಯಾವ್ದು ಕಾರ್ಯ ಮಾಡಿದ್ರು ಅಕ್ಕದ. ನಮ್ ಭಾಗ್ಯನ ಇರ್ಲಿಕ್ಕಂದ್ರ ನಾವ್ ಎಷ್ಟೇ ಪ್ರಯತ್ನ ಮಾಡಿ ಹಣಿ ಕೊಯ್ದು ಮಣಿ ಮಾಡಿದ್ರು ಕೂಡ ಅದು ಒದಗುದಿಲ್ಲ, ಆಗುದಿಲ್ಲ ಅನ್ನುವಂಥದ್ದನ್ನ ಹಿಂಗ್ ನಿಶ್ಚಯ ಮಾಡ್ಕೊಂಡು, ಮತ್ತೆ ಇನ್ನ ಹಂಗಾದ್ರ ನಮ್ ಹಣೆ ಬರ್ದಾಗಿದ್ರೆ ಸುಮ್ ಬಿಟ್ಟು ಬಿಡಮಲ್ಲ ಅಂತೇಳಿ ಒಬ್ಬೊಬ್ರು ಹಿಂಗ್ ಬಿಡ್ತಾರ. ಆದ್ರ ಹಂಗ ಬಿಡುದಿಲ್ಲ. ಅದನ್ನೇ ಕೂಡ ನಾವು ಒಳ್ಳೊಳ್ಳೆ ಶಾಸ್ತ್ರದಾಗ ಹೇಳ್ಕೊತ ಬಂದೇವಿ. ಇಲ್ಲಿ ಅದಕ್ಕೆ ಸಮನ್ವಯ ಆಗುವಂಗ ಒಂದ್ ಸ್ವಲ್ಪ ಮಾತಾಡೋಣ. ಹೆಂಗಪ್ಪ ಅಂದ್ರ, ನಮ್ ಹಣೆ ಬರ್ದಾಗಿದ್ದಂಗ ನಮ್ ಕರ್ಮದಾಗಿತ್ತಪ್ಪ ಅಂದ್ರ ಮತ್ತೆ ಯಾಕೆ ಪ್ರಯತ್ನ ಮಾಡೋಮ್ರಿ, ನಾವ್ ಏಟ್ ಕೊಟ್ಟಾನ ಅಟ್ ಮಾಡ್ಕೋತ ಹೋಗುಮ ಅಂತೇಳಿ ಬಹಳ ಮಂದಿ ಮಾಡ್ಕೋತ ಹೋಗ್ತಾರ. ಆದ್ರೆ ಇಲ್ಲಿ ನಮ್ಗ್ ಶಾಸ್ತ್ರ ಏನ್ ಕಲಿಸ್ಕೊಡ್ತದಂದ್ರ, ಇಲ್ಲಿ ಕರ್ಮವೆಂಬ ಅಂಕುರದೊಳಗೆ 2 ಫಲ. ಕರ್ಮರ ಒಂದೇ, ಎಲ್ಲರಿಗೂ ಒಂದೇ ಹಣೆ ಬರ, ಪ್ರಾರಬ್ಧ ಅನ್ನೋದು ಒಂದೇ. ಆದ್ರ ಕರ್ಮದೊಳಗೆ ಎಲ್ಲರೂ ಏನ್ ಮಾಡ್ತಾರ, ಈ ಸತ್ಸಂಗ ಬರ್ಲಾರ್ದವ್ರು ನಮ್ಮ ಹಣೆ ಬರ್ದಾಗಿದ್ದಾಗ ಹಾಕದ, ನಾವ್ ಶಾಸ್ತ್ರಕ್ಕೆ ಹೋದ್ರ ಏನ್ ಬ್ಯಾರೆ ಹಾಕದನು, ಹಂಗಾದ್ರೆ ಶಾಸ್ತ್ರಕ್ಕೆ ಹೋದ್ರ ಅವ್ರು ಎಷ್ಟೋ ಮಂದಿ ಹೋಗ್ಯಾರ, ಅವ್ರು ತಪ್ಪಿಸ್ಬೇಕಾಗಿತ್ತು ಅಂತೇಳಿ ಹಿಂಗ ಹೊರಗಿನವ್ರು ನಾವು ಮಾತಾಡ್ತಾರ. ಲೋಕದ ಮಾತಿಗೆ ನಾವು ಕಿವಿ ಕೊಡ್ತೇವೆ. ಆದ್ರೆ ಈ ಶಾಸ್ತ್ರ ಏನು ಜಜ್ಮೆಂಟ್ ಮಾಡ್ತದ, ಏನು ಸತ್ಯವನ್ನು ಬಿಚ್ಚಿಟ್ಟು ಹೇಳ್ತದಂದ್ರ, ನೋಡು, ಕರ್ಮವೆಂಬ ಅಂಕುರದ 2 ಫಲ. ಒಂದು ಕರ್ಮ ಏನಾಗ್ತದಂದ್ರ ನಮ್ಮ ಪ್ರಾರಬ್ಧ ಇದ್ದುದನ್ನ ಅನುಭವಿಸ್ಕೋತ ಬರ್ತದ. ಇನ್ನೊಂದು ಅದಲ್ಲದು, ಇನ್ನೊಂದು ಕರ್ಮ ಅನ್ನೋದೊಂದು ದೃಷ್ಟಾಂತ ಹೇಳ್ತಾರ. ಇವತ್ತ ಒಂದು ಶೇಂಗಾದ ಪಕ್ಕಳೆ ಅಂತ ಇರ್ತದ. ಶೇಂಗಾರ ಒಂದೇ, ಅದ್ರ 2 ಪಕ್ಕಳೆ ಇರ್ತಾವ. ಒಂದು ಪಕ್ಕಳೆ ಏನ್ ಮಾಡ್ತದ, ಒಂದು ಅಂಕುರ ಏನ್ ಮಾಡ್ತದ, ಮ್ಯಾಗ ಬರ್ತದ, ಇನ್ನೊಂದು ಬೇರನ್ನು ತಳಗ ಹೋಗ್ತದ. ಅಲ್ಲಿ ನೋಡಕ ಒಂದೇ ಅದ ಶೇಂಗದ ಪಕ್ಕಳಿ. ಹಂಗ ಎಲ್ಲರಿಗೂ ಕರ್ಮ ಒಂದಿರ್ತದ. ಒಂದು ಕರ್ಮವನ್ನ ಪ್ರಾರಬ್ಧ ಕೊಟ್ಟದನ್ನ ಭೋಗಿಸುವಂತ ಇನ್ನೊಂದು ಏನೈತಿಲ್ಲ ಅಂಕುರ ಬೇರೆ ತಳಗೋಗಿ ಅದ್ರ ಮ್ಯಾಗ ಫಲ ಮಾಡ್ತದ, ಫಲ ಬಿಡ್ತದ, ಮ್ಯಾಗ ಚಿಗಿರ್ತದ.
ಹಂಗ ಈ ಸತ್ಸಂಗಕ್ಕೆ ಬರುವುದರ್ಲಿಂದ ಕರ್ಮವನ್ನ ನಮ್ಮ ಹಣೆ ಬರ್ದಾಗಿದ್ದನ್ನ ಅನುಭವಿಸುವಂತ ಮತ್ತೊಂದು ಇಂಥ ನಾಮಸ್ಮರಣೆ ಸತ್ಸಂಗ ಮಾಡುದು ಪುಣ್ಯದ ಕಾರ್ಯಗಳನ್ನ ಮಾಡುವುದರ್ಲಿಂದ ಇದು ಈ ವೃದ್ಧಿ ಹಾಕದ. ಇನ್ನೊಂದು ಪಕ್ಕಳಿ ಏನದಲ್ಲ, ಶಂಗಾರ ಕರ್ಮರು ಒಂದೇ. ಲೌಕಿಕರು ಎಲ್ಲಿ ಏನ್ ತಿಳ್ಕೊಂಡ್ಬಿಡ್ತಾರ, ನಮ್ ಹಣೆ ಬರ್ದಾಗಿದ್ದಂಗ ಹಾಕದ, ನಾವ್ ಏನ್ ತಪ್ಸಕ್ ಹಾಕದನು, ಹರಿಹಾದಿ ಬ್ರಹ್ಮರಿಗಾಗುದಿಲ್ಲ, ಶಾಸ್ತ್ರಕ್ಕೆ ಹೋದ್ರೆ ಏನ್ ತಪ್ತದಂತ ಹಿಂಗ ತಿಳ್ತಾರ. ಆದ್ರೆ ಶಾಸ್ತ್ರಕ್ಕೆ ಹೋಗುದ್ರಲಿಂದ ನಮ್ದು ಪ್ರಾರಬ್ಧಗಳಿರುವಂತ ಭೋಗವನ್ನು ಅನುಭವಿಸುವಂತ ಇನ್ನೊಂದು ಜ್ಞಾನ ಎಂಬುದನ್ನು ವೃದ್ಧಿ ಮಾಡ್ಕೊತ ನೋಡು. ಜ್ಞಾನದಿಂದ ಆ ಪ್ರಾರಬ್ಧವನ್ನ ಸಾಕ್ಷಿ ಭಾವವಾಗಿ ನೋಡುವಂತ ಜ್ಞಾನ ವೃದ್ಧಿ ಆಗ್ತದ. ಇಲ್ಲಿ ಏನಾಗ್ತದ, ಸಾಕ್ಷಿ ಭಾವದಿಂದ ನೋಡುವಂತ ವಿಚಾರ ನಮಗ್ ಬತ್ತು ಅಂದ್ರ ಇದನ್ನ ವೃದ್ಧಿ ಮಾಡಿ, ವೃದ್ಧಿ ಜೊತೆಗೆ ಏನ್ ಮಾಡ್ಕೊತಾನ, ಇವ ಜ್ಞಾನ ಮಾಡ್ಕೊತಾನ. ಜ್ಞಾನ ಆಯ್ತು ಅಂದ್ರ ಅದು ಏನ್ ನಮ್ಮ ಕರ್ಮಗಳು ಅದಾವಲ್ಲ, ಇನ್ನ ಅನೇಕ ಎಷ್ಟೋ ಜೀವರಾಶಿಗಳು ಎಷ್ಟೋ ಬೀಜ ರೂಪದೊಳಗ ಅವ್ಯಕ್ತ ಆಗಿರುವಂತ ಈ ಪ್ರಕೃತಿ ಒಳಗ ಅಂತ ಎಷ್ಟೋ ಕರ್ಮ ರಾಶಿಗಳನ್ನ ಹುಟ್ಟಿ ಬಂದಿವಲ್ಲ, ಎಲ್ಲವೂ ಕರ್ಮ ರಾಶಿ ಆಗಿರ್ತಾವಂತ. ಆ ಭೋಗವನ್ನ ಕೊಡಕ್ ಉಣಿಸ್ತಿರ್ತಾವಂತ. ಈ ಜ್ಞಾನ ವೃದ್ಧಿ ಆಯ್ತು ಅಂದ್ರ, ಈ ಪ್ರಾರಬ್ಧವನ್ನ ಅನುಭವಿಸುವಂತ ಇಂಥ ಜ್ಞಾನವನ್ನ ವೃದ್ಧಿ ಮಾಡ್ಕೊರ್ಲಿಂದ ಅವು ಏನಾಗ್ತಾವು, ಆ ಕರ್ಮಗಳು ಏನಾಗ್ತಾವು, ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾತ್ ಕುರತಿ ಅರ್ಜುನ. ಜ್ಞಾನಾಗ್ನಿ ಒಳಗ ಅವು ಎಷ್ಟೇ ಜೀವರಾಶಿ ಕರ್ಮದ ಅವು ಬೀಜ ರೂಪದೊಳಗೆ ಇರ್ಲಿ, ಅವು ಎಲ್ಲವೂ ಕೂಡ ಜ್ಞಾನಾಗ್ನಿ ಒಳಗೆ ಸುಟ್ಟು ಹೋಗ್ತಾವಂತ ನೋಡ್ರ. ಅದಕ್ಕ ಈ ಜ್ಞಾನಾಗ್ನಿ ಸುಟ್ಟು ಹೋಯ್ತು ಅಂದ್ರೆ ನಮ್ಗೆ ಜ್ಞಾನ ಆಗ್ತದ, ಜ್ಞಾನದ ಜೊತೆಗೆ ಮೋಕ್ಷನೂ ಆಗ್ತದ. ಇಲ್ಲಿ ಸತ್ಸಂಗ ಏನ್ ಫಲ ಕೊಡ್ತು ನಮ್ಗೆ, ಎರಡು ಫಲ ಕೊಡ್ತು. ಒಂದು ಪ್ರಾರಬ್ಧವನ್ನು ಅನುಭವಿಸುವಂತ ಶಕ್ತಿ ಕೊಡ್ತು, ಅದನ್ನ ಸಾಕ್ಷಿಯಾಗಿ ನೋಡುವಂತದ್ದನ್ನು ನಮಗ್ ಜ್ಞಾನ ಆಯ್ತು. ಅದ್ರ ಜೊತೆ ಅದನ್ನ ನಮ್ಮ ಹಣೆ ಬರದಾಗ ಅದಂತ ನಾವು ಸುಮ್ನೆ ಹೋಗಿದ್ದೇವೆ ಅಂದ್ರೆ ನಮ್ಗೆ ಏನು ಹಾಕಿದಿಲ್ಲ. ನಾವು ಬೆಳಗ್ಗೆ ಬಂದು ನಾಮಸ್ಮರಣೆ ಮಾಡಿ ಸತ್ಸಂಗ ಮಾಡಿ ಇದನ್ನ ಯಾಕೆ ಮಾಡಕತ್ತೀವಿ ಅಂದ್ರೆ ಆ ಪ್ರಾರಬ್ಧದೊಳಗೆ ಇದನ್ನ ವೃದ್ಧಿ ಮಾಡಕತ್ತೀವಿ. ಇನ್ನೊಂದು ಅಂಕುರ ಏನದಲ್ಲ, ಒಂದು ತಳಗ ಹೋಗುದು, ಒಂದು ಮ್ಯಾಕ ಬರುದು. ಆ ಒಂದು ಅಂಕುರದಿಂದ ಏನ್ ಮಾಡಕತ್ತೀವಿ ನಾವು, ಇಂಥ ಕಾರ್ಯಗಳನ್ನ ಮಾಡುವುದರಿಂದ ಈ ಕರ್ಮ ಏನು ಭಾಗ್ಯವಿಲ್ಲದಾಗದು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರಲ್ಲ, ಈ ಕರ್ಮ ಏನಾಗ್ತದ, ಈ ಜ್ಞಾನಾಗ್ನಿ ಒಳಗೆ ಸುಟ್ಟು ಹೋಗ್ತದ, ನಮ್ಗೆ ಏನಾಗ್ತದ, ಅದ್ರ ಜೊತೆಗೆ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಈ ಸೂತ್ರ ತಿಳಿಬೇಕು. ಎಲ್ಲರಿಗೂ ಸೂತ್ರ ಹೇಳಕ್ ಬರ್ಬೇಕು ಅನ್ನುವಂಥದ್ನ ಇಲ್ಲಿ ನಮ್ಗ ಶಾಸ್ತ್ರ ಬಹಳ ಇದು ಸೂತ್ರ ತಿಳಿಸ್ಕೊಡ್ತದ. ಈ ಸೂತ್ರ ತಿಳಿತು ಅಂದ್ರೆ ನಮ್ ಶಾಸ್ತ್ರಕ್ಕೆ ಬಂದದ್ದನ್ನ ನಮಗ್ ಏನಾಗ್ತದ, ಆನಂದ ಕೊಡ್ತದ. ನಾವು ಮಂದಿ ಏನಾರ ನೋಡ್ರಕ್ಕ ನಮಗ್ ಸಮಾಧಾನ ಬರ್ತದ. ನಮಗ ಅದ್ರ ಜೊತೆ ಏನಾಗ್ತದ, ನಾವ್ ಮಾಡಿದ್ದು ಪ್ರಯೋಜನ ಆಯ್ತು ಅಂತ ಅರ್ಥ ಆಕದ. ಇರ್ಲಿಕ್ಕಂದ್ರ ಇವ್ ನಾವ್ ಸಂಚಿತ ಆಗಾಮಿ ಕ್ರಿಯಾಮಾಣ ನಾವ್ ಹೇಳ್ಕೊತ ಬಂದೇವಿ. ಸಂಚಿತ ಕರ್ಮ ಹಿಂದಿಂದು, ಕ್ರಿಯಾಮಾಣ ಕರ್ಮ ಏನೈತಲ್ಲ ಹಿಂದ ಉಳಿದಂತದ್ ಜೊತೆ ಈಗ ಏನ ಅನುಭವಿಸಕತ್ತೀವಲ್ಲ ಅದರ ಜೊತೆ ಇನ್ನೊಂದು ಅದ್ರೊಳಗೆ ಕ್ರಿಯಾಮಾಣ ಕರ್ಮದೊಳಗೆ ಎರಡು ಫಲ. ಕ್ರಿಯಾ ಮಾಡಕತ್ತೀವಿ, ಕರ್ಮವನ್ನ ನಮ್ಮ ಪ್ರಾರಬ್ಧಕ್ಕೆ ತಗೊಂಡು ಇಲ್ಲಿ ಭೋಗ ಮಾಡಕತ್ತೀವಿ. ಅದರ ಜೊತೆ ಇಂಥ ಸತ್ಸಂಗ ಜ್ಞಾನವನ್ನು ಮಾಡ್ಕೊಂಡು ಕರ್ಮದೊಳಗನೆ ಎರಡು ಫಲ ಪಡೆಯಕತ್ತೇವಿ. ಒಂದು ಭೋಗಿಸುದು, ಹಿಂದಿನ ಕರ್ಮವನ್ನು ಭೋಗಿಸುದು, ಇಂಥ ಸತ್ಸಂಗ ಜ್ಞಾನ ನಾಮಸ್ಮರಣೆ ಚಿಂತನೆ ಮಾಡುವುದರಿಂದ ಇದನ್ನ ವೃದ್ಧಿ ಮಾಡಕತ್ತೇವ ನೋಡು. ಇದಕ್ಕೇನ್ ವೃದ್ಧಿ ಮಾಡಕತ್ತೆ, ಇದೇ ದೃಷ್ಟಾಂತ. ಶೇಂಗಾದೊಳಗ ಒಂದು ಪಕ್ಕಳಿ ಎರಡು ಅದಾವ, ನೋಡಾಕರ ಒಂದೇ ಅದ, ಪಕ್ಕಳಿ ಎರಡು ಅದಾವ. ಒಂದು ನಾಟಿಗೆ ಒಂದ್ ಬೇರೆ ತಳಗೊತ್ತದ, ಮ್ಯಾಗ ಸಸಿ ಬರ್ತದ, ಅಂಕುರ ಬರ್ತದ. ಹಂಗ ಎಲ್ಲರೂ ನಮ್ ಗರ್ಭದಾಗ ಅದ ಅಂತೇಳಿ ಅವ್ರು ನಾಟ್ಸಂಗ್ಲ ಅದನ್ನ ಬೀಜ ಹಾಕಂಗ್ಲ ಸತ್ಸಂಗ ಬರುದಿಲ್ಲ ಅವ್ರು. ನಾವ್ ಏನ್ ಮಾಡೀವಿ, ಸತ್ಸಂಗಕ್ಕೆ ಬಂದು ಅದನ್ನ ನಾಟಿಸಿ ಆ ಕರ್ಮವನ್ನು ಭೋಗ ಮಾಡ್ಕೋತ ಅದರ ಜೊತೆ ಇನ್ನೊಂದು ಇಂಥ ಜ್ಞಾನವನ್ನ ವೃದ್ಧಿ ಮಾಡ್ಕೊಳಕತ್ತೇವ್ ನೋಡು. ಇದು ಸೂತ್ರ ತಿಳಿತು ಅಂದ್ರ ಸತ್ಸಂಗ ನಮಗ್ ಹಿಂಗ್ ಫಲ ಕೊಡ್ತದಲ್ಲಪ್ಪ. ಈ ಫಲದಿಂದ ನಮಗ್ ಏನಾಗ್ತದ, ಜ್ಞಾನಾಗ್ನಿ ಉದಯ ಆಗ್ತದ. ಜ್ಞಾನದಿಂದ ಆ ಪ್ರಾರಬ್ಧವನ್ನ ನಾಶ ಮಾಡಕ್ ಬರ್ತದ. ನಮ್ ಹಿಂದಿನ ಅನೇಕ ಜೀವರಾಶಿ ಕರ್ಮಗಳು ಬೀಜ ರೂಪದಾಗ ಅದಾವಲ್ಲ, ಅವು ಏನಾಗ್ತದ, ನಾಶ ಆಯ್ತು ಅಂದ್ರ ನಮ್ಗ ಮುಂದ್ ಭವನಿ ಇಲ್ಲ. ಯಾಕಂದ್ರ ಮೋಹ ಅನ್ನೋದೇ ನಷ್ಟ ಆಗಿಬಿಟ್ಟಿರ್ತದ. ಮತ್ತ ಅವಕ್ ಮುಂದ್ ಬರಾಕ್ ಏನಿರ್ತದಂದ್ರ, ಈ ಜೀವ ಇತ್ತಂದ್ರೆ ಅವ್ ಕರ್ಮ ಭೋಗ ಮಾಡಕ್ ಬರ್ತದ. ಜೀವನೇ ಅಲ್ಲಿ ಇಲ್ಲದಂಗ ಆಗ್ತದ. ಜೀವ ಅಂದ್ರೆ ಏನು, ದೇಹಾದಿ ಬಾವುಳ ಅಂತ ಜೀವ ಏನದಲ್ಲ ಚಿದಾಭಾಸ. ಆ ಚಿದಾಭಾಸಕ್ಕೆ ಇದು ಶಾಸ್ತ್ರ. ಚಿದಾಭಾಸಕ್ಕೆ ಏನಾಯ್ತಂದ್ರ ಜ್ಞಾನ ಆಯ್ತು ಅಂದ್ರ
ಚಿದಾಭಾಸ ಇಲ್ಲಾರಂಗ ಆಯ್ತು ಅಂದ್ರ ಅವು ಕರ್ಮಗಳಿಗೆ ಬರಾಕ ಅವಕಾಶನೇ ಇರುದಿಲ್ಲ. ಅದಕ್ಕೆ ಏನಾಗ್ತಾವು, ಈ ಜ್ಞಾನಾಗ್ನಿದಿಂದ ಅವು ನಾಶ ಆಗ್ತಾವು ಅನ್ನುವಂಥದ್ದನ್ನ ಶಾಸ್ತ್ರ ಸೂತ್ರದ ಒತ್ತೆತ್ತಿ ಹೇಳ್ಕೊಡ್ತದ. ಅದಕ್ಕ ನಮ್ಗೆಲ್ಲರಿಗೂ ಇದೊಂದಿಷ್ಟು ಎಲ್ಲರಿಗೂ ನೆನಪಿಡ್ಬೇಕು, ಇದು ಗಟ್ಟಿ ಆಗ್ಬೇಕು. ನಮ್ಮ ಪ್ರಾರಬ್ಧ ಎಲ್ಲರಿಗೆ ಐತಿ. ಜಗತ್ ಏನ್ ಮಾಡ್ತಾರ, ನಮ್ ಪ್ರಾರಬ್ಧ ಅಂತ ತಿಳ್ಕೊಂಡು ಅವ್ರು ಸುಮ್ ಹೋಗ್ತಾರ, ಮನೆ ಬರಗಿದ್ದಾಗ್ತಾರ. ಇದು ಹರಿಹರಿ ಬ್ರಹ್ಮರಿಗೆ ಬರುದಿಲ್ಲ ಅಂತ ಅದೊಂದು ಅವ್ರು ಏನ್ ಮಾಡ್ತಾರ, ಜಜ್ಮೆಂಟ್ ಮಾಡ್ತಾರ. ಆದ್ರ ಸತ್ಸಂಗ ಮಾಡುದಿಲ್ಲ. ಸತ್ಸಂಗ ಏನ್ ಮಾಡ್ತದ, ಆ ಕರ್ಮವೆಂಬ ಅಂಕುರದೊಳಗೆ ಇನ್ನೊಂದು ಬೀಜವನ್ನ ತಳಗ ಒತ್ತಿ ನಾಟಿಸಿ ಇದನ್ನ ವೃದ್ಧಿ ಮಾಡ್ಕೋತ ಅದನ್ನ ಪ್ರಾರಬ್ಧವನ್ನು ಭೋಗಿಸ್ಕೋತ ಈ ವೃದ್ಧಿ ಮುಖಾಂತರ ಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಲಕ್ ಒಂದು ಒಳ್ಳೆಯ ಅವಕಾಶ ಈ ಸತ್ಸಂಗ ಒದಗಿಸಿಕೊಡ್ತದ ಅನ್ನುವಂಥದ್ದನ್ನ ನಾವೆಲ್ಲರೂ ಗಟ್ಟಿ ಮಾಡ್ಕೊಳ್ಳೋಣ. ಇದ್ರ ಸೂತ್ರ ತಿಳಿಸ್ತಂದ್ರೆ ಸಂಚಿತ ಆಗಾಮಿ ಪ್ರಾರಬ್ಧ ಏನೈತಲ್ಲ, ಪ್ರಾರಬ್ಧವನ್ನು ಇದೊಂದು ಶರೀರ ಅದು ಉಂಡೇ ತೀರ್ಬೇಕು. ಅದು ಯಾರಿಗೆ ತಪ್ಸಾಕ್ ಬರೋದಿಲ್ಲ. ಜ್ಞಾನಿಗೆ ಇರ್ಲಿ, ಸಂಸಾರಿಕರಿಗಿರ್ಲಿ, ಅಜ್ಞಾನಿಗಿರ್ಲಿ ಅದನ್ನ ಭೋಗಿಸ್ಲೇಬೇಕು. ಏನು ಸಂಚಿತದೊಳಗನ ಹಿಂದ ತಗೊಂಡು ಬಂದದ್ದು ಏನು ಸದ್ದ ಏನು ಭೋಗಿಸಾಕ ಕ್ರಿಯಾಮಾಣದೊಳಗ ಇಂಥ ಕಾರ್ಯವನ್ನು ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಸೂತ್ರ ತಿಳಿತು ಅಂದ್ರ ನಾವು ಸತ್ಸಂಗ ಮಾಡಿದ್ದು, ನಾಮಸ್ಮರಣೆ ಮಾಡಿದ್ದು, ಬೆಳಗ್ಗೆ ಎದ್ದು ನಿದ್ದೆಗೆಟ್ಟದ್ದಕ್ಕೂ ಕೂಡ ಇದು ನಾನು ಪುಣ್ಯ ಒಳ್ಳೆ ಕಾರ್ಯವನ್ನು ಮಾಡಿದ್ನಪ್ಪ, ಸಫಲತೆ ಜೀವನ ಕಳೆದೆ, ನನ್ನ ಮನುಷ್ಯ ಜನ್ಮ ತೆಗೆದುಕೊಂಡು ಬಂದದಕ್ಕೂ ಪ್ರಯೋಜನ ಆಯ್ತು ಅಂತೇಳಿ ಅವ್ಗ ಆನಂದ ಆಗ್ತದ. ಇರ್ಲಿಕ್ಕಂದ್ರ ಏನಾಗ್ತದಂದ್ರ ಈ ಶಾಸ್ತ್ರಕ್ಕೆ ಬರ್ಲಿಕ್ಕ, ಸತ್ಸಂಗ ಬರ್ಲಿಲ್ಲ, ತಿಳಿಲಿಲ್ಲ ಅಂದ್ರ, ಅವ್ರಿಗೆ ಜ್ಞಾನ ಆಗ್ಲಿಲ್ಲ ಅಂದ್ರ ನಾವ್ ಎಷ್ಟ್ ದಿನ ಆದೇವ್ರಿ ನಮ್ಗೆ ಏನು ಪ್ರಯೋಜನ ಆಗ್ಲಿಲ್ಲ ಅನ್ನುವಂಥವ್ರು ಬಹಳ ಜನ ಅದರ. ಅದಕ್ಕ ನಾವು ಆದಷ್ಟು ಇದನ್ನ ಕರ್ಮವೆಂಬ ಅಂಕುರದೊಳಗೆ ಎರಡು ಫಲ, ಒಂದು ಕರ್ಮವನ್ನು ಭೋಗಿಸ್ಕೊತ ಇನ್ನೊಂದು ವೃದ್ಧಿ ಮಾಡಿ ಜ್ಞಾನದಿಂದ ಸಾಕ್ಷಿ ಭಾವವನ್ನು ತಯಾರು ಮಾಡ್ಕೊಂಡು ಆ ಕರ್ಮ ಜ್ಞಾನಾಗ್ನಿಯೊಳಗ ನಾಶ ಮಾಡ್ಕೊಂಡು ಮುಕ್ತ ನಾಲ್ಕು ಬರ್ತದ ಅನ್ನುವಂಥದ್ದನ್ನ ಇವತ್ತಿನ ಸತ್ಸಂಗದ ಉದ್ದೇಶದ. ಅದಕ್ಕ ಭಾಗ್ಯವಿಲ್ಲದಾಗದು ಅನ್ನುವಂಥದ್ದನ್ನಂದ್ರ ಇಲ್ಲಿ ನಾವ್ ಇದನ್ನ ಗಟ್ಟಿ ಮಾಡ್ಕೊಳ್ಳೋಣ ಅನ್ನುವಂಥದ್ದನ್ನ ಎರಡು ಮಾತುಗಳನ್ನ, ಏನೋ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಮ್ಮನ್ನು ಕ್ಷಮಿಸ್ತೀರಿ ಎಂಬ ಉದ್ದೇಶ ಇಟ್ಕೊಂಡು ನನ್ನೊಂದೆರಡು ಮಾತುಗಳನ್ನ ಆ ಸಿದ್ಧಾರ್ಥ ಪಾದ ಕಲ್ಪಿಸಿ ಮುಕ್ತಾಯ ಮಾಡ್ತಂದ್ರೆ ಈ ಕಾರ್ಯಕ್ರಮ ಭಾಗಿಯಾದ ತಮ್ಮೆಲ್ಲರ ಪಾದಕ್ಕೂ ಕೂಡ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಗುರುಗಳ ಇದು ಎಷ್ಟನೇ ಕ್ರಿಯಾಸ್ಥಳದೊಳಗೆ 8ನೇ ಪದ.